ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಇಷ್ಟ ಇರಲಿಲ್ವಾ? ಪಟ್ಟವನ್ನ ಬಿಟ್ಕೊಟ್ಟ ಮೇಲೆ ಪರಮೇಶ್ವರ್ ಅವರ ಹೆಸರನ್ನ ಸಿದ್ದರಾಮಯ್ಯ ಸೂಚಿಸಿದ್ದಾದ್ರೂ ಯಾಕೆ? ಇನ್ನು ಗಾಂಧಿ ಭವನದಲ್ಲಿ ಆಡಿದಂತಹ ಮಾತುಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಆ ಮನೆಯಲ್ಲಿ ಈಗ ಕಂಪನವನ್ನ ಸೃಷ್ಟಿ ಮಾಡಿದೆ. ಇನ್ನು ಪರಮೇಶ್ವರ್ ಅವರು ಕೂಡ ಹೌದು ನಿಜ ಅಂತ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಕೈ ಮನೆಯೊಳಗೆ ನಿಜವಾಗ್ಲೂ ಆಗ್ತಾ ಇರೋದೇನು? ಪರಮೇಶ್ವರ್ ಅವರೇ ಅವರನ್ನ ಸಿಎಂ ಮಾಡೋದಕ್ಕೆ ಒಪ್ಪಿದ್ಯಾಕೆ ಸಿದ್ದರಾಮಯ್ಯ ಅವರು? 2028ಕ್ಕೆ ಇದು ಮುನ್ನುಡಿಯನ್ನ ಬರೆಯುತ್ತಾ? ಇದು ಇವತ್ತಿನ ಎಕ್ಸ್ಪೋಸ್ಡ್ 2028ಕ್ಕೆ ಸಿದ್ದು ವರ್ಸಸ್ ಡಿಕೆ. ನಾನು ನಿಶ್ಚಿತ. ಈಗ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ಕೈ ಮನೆಯೊಳಗೆ ನಡೀತಾ ಇರುವಂತಹ ರಾಜಕೀಯ ಬಹುದೊಡ್ಡ ಮಟ್ಟಕ್ಕೆ ಈಗ ಚರ್ಚೆಗೂ ಸಹ ಗ್ರಾಸವಾಗಿದೆ. ಏನಾಗ್ತಾ ಇದೆ ಅಂತ ಹೇಳಿ, ಅದರಲ್ಲೂ ಸಿದ್ದರಾಮಯ್ಯ ಅವರ ಪದತ್ಯಾಗಕ್ಕೂ ಮುಂಚಿತವಾಗಿ ಕೈ ಮನೆಯೊಳಗೆ ಆಗಿದ್ದಾದ್ರೂ ಏನು? ಸಿದ್ದರಾಮಯ್ಯ ಅವರು ಏನು ರಾಜೀನಾಮೆಯನ್ನು ಕೊಡೋದಕ್ಕೂ ಮುಂಚಿತವಾಗಿ ಸಾಕಷ್ಟು ಚರ್ಚೆಗಳನ್ನು ಮಾಡಲಾಗಿತ್ತು. ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಮಾತುಕತೆ ಸಹ ನಡೆದಿತ್ತು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸಾಕಷ್ಟು ಕಂಡೀಷನ್ಸ್ಗಳನ್ನು ಕೂಡ ಹಾಕಿದ್ರು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ಸಿದ್ದುಗೆ ಇಷ್ಟ ಇರಲಿಲ್ವಾ? ಹಾಗಿದ್ರೆ ಏನು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ತಪ್ಪಿಸೋದಕ್ಕೆ ಸಿದ್ದರಾಮಯ್ಯ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಏನಿದ್ದಾರೆ ಅವರನ್ನ ಕೂಡ ಡಿ.ಸಿ.ಎಂ ಸ್ಥಾನದಿಂದಲೂ ತಪ್ಪಿಸಿದ್ರ ಮಾಜಿ ಸಿಎಂ ಅನ್ನುವಂಥ ಮಾತುಗಳು ಸಹ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಮನೆಯಲ್ಲಿ ಕಂಪನವನ್ನು ಸೃಷ್ಟಿ ಮಾಡಿದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮಾತು. ಜನರ ಮುಂದೆಯೇ ಸ್ಫೋಟಕ ಸತ್ಯವನ್ನ ರಿವೀಲ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಪರಮೇಶ್ವರ್ ಅವರ ಏನು ಡಿ.ಸಿ.ಎಂ ಮಾಡಿದ್ದೇ ನಾನು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದರಲ್ಲೂ 4 ಮಂದಿ ಡಿ.ಸಿ.ಎಂ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿತ್ತು. ಸಮುದಾಯವಾರು ಡಿ.ಸಿ.ಎಂ ಅನ್ನ ಮಾಡೋದಕ್ಕೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಈ ಸಂದರ್ಭದಲ್ಲಿ 4 ಜನರನ್ನ ಡಿ.ಸಿ.ಎಂ ಅನ್ನಾಗಿ ಮಾಡಬೇಕು ಅನ್ನುವಂತಹ ಮಾತುಗಳು, ಅದರ ಜೊತೆಗೆ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನ ಸೂಚಿಸಿತ್ತು. ಆದರೆ ಪರಮೇಶ್ವರ್ ಅವರು ಒಬ್ಬರೇ ಸಾಕು ಅಂತ ಹೇಳಿದ್ದೇ ನಾನು ಅಂತ ಸ್ವತಃ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕೊನೆ ಕ್ಷಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟವನ್ನ ತಪ್ಪಿಸೋದಕ್ಕೆ ಸಿದ್ದರಾಮಯ್ಯ ಅವರು ಯತ್ನ ಮಾಡಿದ್ರ ಹಾಗಿದ್ರೆ ಅನ್ನುವಂತಹ ಚರ್ಚೆಗಳಿಗೂ ಸಹ ಈಗ ಸದ್ಯ ಅವರು ಆಡಿರುವಂತಹ ಮಾತುಗಳು ಎಡೆ ಮಾಡಿಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ರು ನೋಡೋಣ ಬನ್ನಿ. ನೀವು ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ಕಾಗಲ್ಲ ಅದನ್ನ. ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ. ಸುಮ್ಮನೆ ಏನೋ ಮಾತಾಡ್ತೀರಿ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ಕಾಗಲ್ಲ ಅದನ್ನ. ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಮಾಡಿ ಹೋರಾಟನ ನಡೆದಿದೆ ಅಂತೇಳಿ ನಮಗೇನು ಗೊತ್ತಿಲ್ಲ. ಒಂದಂತೂ ನಿಜ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರನ ಅಂತ ಹೇಳಿ ನಾನು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರ್ಗೆ ಅಂತ ಹೇಳಿದ್ದೀನಿ ಅಂತ ಹೇಳಿ ನಮಗೆಲ್ಲ ಹೇಳಿದ್ರು. ಅದನ್ನ ಹೈಕಮಾಂಡ್ನವರು ಕನ್ಸಿಡರ್ ಮಾಡಲಿಲ್ಲ. ಆದರೆ ಉಪಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಅವರು ಬಹಳಷ್ಟು ಜನ ಮಾಡಬೇಕು ಹಾಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಅದರಲ್ಲಿ 1-2 ಮಾಡಬಹುದು ಹಾಗೆ ಅಂತೇಳಿ ಚರ್ಚೆ ಆಗ್ತಾ ಇದ್ದಿದ್ದು ನನಗೆ ಗೊತ್ತಿದ್ದದ್ದು. ಆ ಒಳಗಡೆ ಬಹುಶಃ ಸಿದ್ದರಾಮಯ್ಯನವರು ಕೂಡ ಇಲ್ಲ ಪರಮೇಶ್ವರಿಗೆ ಮಾಡಬೇಕು ಅಂತೇಳಿ ನನ್ನ ಹತ್ರನೂ ಹೇಳಿದ್ರು. ನಾನು ಹೇಳಿದ್ದೇನೆ, ಒಂದೇ ಮಾಡಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿದ್ರು. ಹಾಗಾಗಿ
ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಅನ್ಕೊಳ್ತೀವಿ. ಒಳಗಡೆ ಏನ್ ನಡೆದಿದೆ ಅಂತೇಳಿ ನಮಗೇನು ಗೊತ್ತಿಲ್ಲ. ಒಂದಂತೂ ನಿಜ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರನ ಅಂತ ಹೇಳಿ ನಾನು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರ್ಗೆ ಅಂತ ಹೇಳಿದ್ದೀನಿ ಅಂತ ಹೇಳಿ ನಮಗೆಲ್ಲ ಹೇಳಿದ್ರು. ಅದನ್ನ ಹೈಕಮಾಂಡ್ನವರು ಕನ್ಸಿಡರ್ ಮಾಡಲಿಲ್ಲ. ಆದರೆ ಉಪಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಅವರು ಬಹಳಷ್ಟು ಜನ ಮಾಡಬೇಕು ಹಾಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಅದರಲ್ಲಿ 1-2 ಮಾಡಬಹುದು ಹಾಗೆ ಅಂತೇಳಿ ಚರ್ಚೆ ಆಗ್ತಾ ಇದ್ದಿದ್ದು ನನಗೆ ಗೊತ್ತಿದ್ದದ್ದು. ಆ ಒಳಗಡೆ ನೋಡಿದ್ರಲ್ಲ ವೀಕ್ಷಕರೇ, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಡಿರುವಂತಹ ಮಾತುಗಳು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಸಹ ಗ್ರಾಸವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಸೈಡ್ ಸುದ್ದಿಯನ್ನ ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ ಚಾನೆಲ್ನ ಮುಖ್ಯಸ್ಥರಾಗಿರುವಂತಹ ಹೇಮಂತ್ ಅವರು. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನನ್ನ ಕೊಲೀಗ್ ಹಬೀಬ್ ದಂಡಿ ಅವರು ಕೂಡ ಇದ್ದಾರೆ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಸಿದ್ದರಾಮಯ್ಯ ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಒಂದ್ ಕಡೆ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂತಹ ಈಗ ಸದ್ಯ ಏನು ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಚರ್ಚೆ ಆದ್ರೆ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಅದಕ್ಕೆ ರಿಯಾಕ್ಟ್ ಮಾಡಿರುವಂತಹದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸಿದ್ದರಾಮಯ್ಯ ಅವರು ಈಗ ಏನು ಆಟವನ್ನ ಆರಂಭ ಮಾಡಿದ್ದಾರೆ, 2.5 ತಿಂಗಳ ಬಳಿಕ ಯಾವ ರೀತಿ ಏನಾಗಬಹುದು, 3 ತಿಂಗಳೊಳಗೆ ಏನು ರಿಸಲ್ಟ್ ಹೊರ ಬೀಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು. ಅದಕ್ಕೆ ಪೂರಕವಾದಂತಹ ಹೇಳಿಕೆನಾ ಇದು ಅಂತ? ಆ್ಯಕ್ಚುಲಿ ಏನಾಗಿದೆ ಅಂದರೆ ನಿಶ್ಚಿತ, ನೀವು ನೋಡಿ, ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂಥ ಅವಧಿಯನ್ನು ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಯಾವುದೇ ಸರ್ಕಾರದ ಬಂಟಿಂಗ್ಸ್ ಆಗಲಿ, ಸರ್ಕಾರದ ಬ್ಯಾನರ್ ಆಗಲಿ, ಹಬೀಬ್ ಅವರೇ, ಅದು ಯಾವುದೇ ಅಲ್ಲಿಂದ ಮೊನ್ನೆಯವರೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡುವವರೆಗೂ ಯಾವುದೇ ಸರ್ಕಾರದ ಕಾರ್ಯಕ್ರಮಗಳಿರಲಿ, ಯಾವುದೇ ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಯಾವುದೇ ನೋಡಲಿ, ಮುಖ್ಯಮಂತ್ರಿಯವರಿಗೆ ಸರಿಸಮನಾಗಿ ಉಪಮುಖ್ಯಮಂತ್ರಿಗಳ ಫೋಟೋಗಳನ್ನು ಅವರಂಗೆ ಇವರು ಮಿಂಚ್ತಾ ಇರೋದನ್ನು, ಯಾವುದೇ ಪೋಸ್ಟರ್ ಆಗಲಿ, ಬ್ಯಾಕ್ಗ್ರೌಂಡ್ ಆಗಲಿ, ಬ್ಯಾಕ್ ಡ್ರಾಪ್ಗಳಾಗಲಿ, ಯಾವುದೇ LED ಏನೇ ಪ್ಲೇ ಆಗಲಿ, ಸರ್ಕಾರದ ಜಾಹೀರಾತು ಮುಖ್ಯಮಂತ್ರಿಗಳಿಗೆ ಸರಿಸಮನಾಗಿ ಉಪಮುಖ್ಯಮಂತ್ರಿಗಳ ಫೋಟೋ ಇರ್ತಿತ್ತು. ಅಂದರೆ ಸಿದ್ದರಾಮಯ್ಯನವರಿಗೆ ಸರಿಸಮನಾಗಿ ಡಾಕ್ಟರ್ ಪರಮೇಶ್ವರ್ ಅವರ ಫೋಟೋ ಇರ್ತಿತ್ತು. ಈಗ ಅಧಿಕಾರ ಹಸ್ತಾಂತರ ಆಗಿದೆ. ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅಧಿಕಾರ ವಹಿಸಿಕೊಂಡಿದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಪರಮೇಶ್ವರ್ ಇದ್ದಾರೆ. ಈಗಿನ ಸರ್ಕಾರಿ ಜಾಹೀರಾತುಗಳನ್ನು ನೋಡಿ, ಮುಖ್ಯಮಂತ್ರಿ DK ಶಿವಕುಮಾರ್ ಮಾತ್ರ ಮಿಂಚ್ತಾ ಇದ್ದಾರೆ, ಇಲ್ಲಿ ಪರಮೇಶ್ವರ್ ನಾಪತ್ತೆಯಾಗಿದ್ದಾರೆ, ಎಲ್ಲೂ ಸಿಗಲ್ಲ. ಹಾಗಾದ್ರೆ ಒಂದೇ ಸರ್ಕಾರ, ಬೇರೆ ಬೇರೆ ನಾಯಕತ್ವ, ಒಂದೇ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ರೂ ಕೂಡ ಇವ್ರು ಯಾಕೆ ಈ ಮುಖ ನೋಡಿ ಮಳ ಹಾಕ್ತಾರಾ, ಅಥವಾ ತಾನೊಬ್ಬನೇ ಕಾಣಬೇಕು ಬೇರೆಯವ್ರು ಯಾರೂ ಕಾಣಬಾರ್ದು ಅನ್ನೋಂಥದ್ದಿರುತ್ತಾ? ಈ ಮನಸ್ಥಿತಿ DK ಶಿವಕುಮಾರ್ ಅವ್ರದ್ದು ಏನಾಗ್ತಾ ಇದೆ ಅಂದರೆ, ಎಲ್ಲರಲ್ಲಿಯೂ DK ಶಿವಕುಮಾರ್ ಬಗ್ಗೆ ಅಸಹನೆಯನ್ನ ಮೂಡಿಸ್ತಾ ಇದೆ. ಆ ಅಸಹನೆ ಮೂಡಿರೋದ್ರ ಫಲನೇ ಡಾಕ್ಟರ್ ಪರಮೇಶ್ವರ್ ಅವರು ಆ ರೀತಿ ಹೇಳಿಕೆಯನ್ನು ಕೊಟ್ಟಿರೋದು. ಹಿಂದೇನೋ ಆಗೋಯ್ತು, ಆಗಿದ್ದಾಗೋಯ್ತು, ನಮ್ಮ ಹೈಕಮಾಂಡ್ ತೀರ್ಮಾನ, ನಾವು ಉಪಮುಖ್ಯಮಂತ್ರಿ ಇದ್ದೀವಿ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಾವು ಕೆಲಸ ಮಾಡ್ತೀವಿ ಅಂತ ಯಾಕೆ ಹೇಳಿಲ್ಲ ಡಾಕ್ಟರ್ ಪರಮೇಶ್ವರ್? ಯಾಕೆ ಇದನ್ನು ಒತ್ತಿ ಹೇಳಿದ್ರು ಅಂದರೆ, ಅವರಿಗೆ ಸಿಗಬೇಕಾದಂತಹ ಮಾನ್ಯತೆ, ಗೌರವ, ಆದರಗಳು ಸಿಗ್ತಾ ಇಲ್ಲ ಈ ಸರ್ಕಾರದಲ್ಲಿ. ಹಾಗಾಗಿ ಹತಾಶೆ ಅವರಿಂದ ಮಾತನಾಡಿಸಿದೆ. ನಿಜನ ಹೇಳಿದ್ದಾರೆ, ತಪ್ಪೇನಿದೆ? ನಿಜಾನ ಮುಚ್ಚಿಟ್ಕೊಂಡು DK ಶಿವಕುಮಾರ್ ಫೇವರ್ ಆಗಿ ಕೆಲಸ ಮಾಡುವಷ್ಟು ನಂಬಿಕೆ, ವಿಶ್ವಾಸವನ್ನು DK ಶಿವಕುಮಾರ್ ತೋರಿಸ್ತಾ ಇಲ್ಲ. ಹಾಗಾಗಿ ಅವ್ರು ನಿಜವನ್ನ ಹೇಳಿದ್ದಾರೆ ಅಂತ ನಂಗೆ ಅನ್ಸುತ್ತೆ ಹಬೀಬ್. ಅಂದ್ರೆ ಸರ್, ಇಲ್ಲಿ ಒಂಥರ ಕಾಂಗ್ರೆಸ್ ಪಾಳ್ಯದಲ್ಲಿ ಬೂದಿ ಮುಚ್ಚದ ಕೆಂಡದಂತಿದೆ ಸಮಸ್ಯೆ ಅನ್ನುವಂಥದ್ದು. ಒಂದ್ ಕಡೆ ಹೇಳ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಅಥವಾ ಹೇಳ್ಕೊಂಡ್ರೆ ಪಕ್ಷದ ಮೇಲೆ ಡ್ಯಾಮೇಜ್ ಆಗುತ್ತೆ, ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, DK ಶಿವಕುಮಾರ್ ಅವರು CM ಆಗೋದು ಆಲ್ಮೋಸ್ಟ್ ಯಾರಿಗೂ ಇಷ್ಟ ಇಲ್ಲ, ಎಕ್ಸ್ಪೆಷಲಿ ಸಿದ್ದರಾಮಯ್ಯ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಅವ್ರು ಆಗ್ಲಿಂದಲೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದಿನಗಳನ್ನ ದುಡ್ಕೊಂಡು ಬರ್ತಾ ಇದ್ರು. ಕೊನೆಯದಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ರು, ಈಗ CM ಕೂಡ ಆಗಿದ್ದಾರೆ. ಎಸ್, ಎಕ್ಸಾಕ್ಟ್ಲಿ. ಬಹಳ ಪ್ರಮುಖವಾಗಿ ಪರಮೇಶ್ವರ್ ಅವರು, ಹೇಮಂತ್ ಸರ್, ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗೆ ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು. ಪರಮೇಶ್ವರ್ಗಿಂತ ಮುಂಚೆ ಸಿದ್ದರಾಮಯ್ಯನವರೇ ಮಾತನ್ನ ಹೇಳಿದ್ದಾರೆ, ನಾನು ಪರಮೇಶ್ವರ್ಗೆ DCM ಮಾಡಿದ್ದು ಅನ್ನೋಂಥ ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ಈ ಹಂತದಲ್ಲಿ ಸಿದ್ದರಾಮಯ್ಯನವರು DK CM ಆದ 2 ತಿಂಗಳ ನಂತರ ಈ ಮಾತನ್ನ ಆಡುವಂಥದ್ದು, ಈಗ ಆ ರಾಜಕಾರಣದ ಬೀಜವನ್ನ ಹಾಕುವಂತ ಅವಶ್ಯಕತೆ, ಅನಿವಾರ್ಯತೆ ಏನಿತ್ತು ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಸುಮ್ಮನೆ ಮಾತಾಡೋದಿಲ್ಲ, ಮಾತಾಡಿದ್ರೆ ಅದಕ್ಕೊಂದು ದೂರದೃಷ್ಟಿ, ದೂರಾಲೋಚನೆ, ರಾಜಕಾರಣದ ದುರಾಲೋಚನೆ.
ಗೊತ್ತಿಲ್ಲ. ದೂರಾಲೋಚನೆ ಮತ್ತು ರಾಜಕಾರಣದ ಬೇರೆ ಬೇರೆ ಆಯಾಮಗಳು ಕೂಡ ಸಿದ್ದರಾಮಯ್ಯನವರ ಹಲವಾರು ಸ್ಟೇಟ್ಮೆಂಟ್ಗಳಿಗೆ ಇದ್ದೇ ಇರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು 2 ತಿಂಗಳು ಸುಮ್ಮನಿದ್ದು ಅದು ಎಲ್ರಿಗೂ ಗೊತ್ತಿತ್ತು. ಪರಮೇಶ್ವರ್ DCM ಆಗಿದ್ದಾರೆ ಅನ್ನೋಂಥದ್ದು, DK ಶಿವಕುಮಾರ್ CM ಆಗಿದ್ದಾರೆ ಅನ್ನೋಂಥದ್ದು ಗೊತ್ತಿತ್ತು. DKಶಿ ಅವರಿಗೆ CM ಸೀಟ್ ಬಿಟ್ಕೊಡ್ಲಿಕ್ಕೆ ಕಳೆದ 1 ವರ್ಷದಿಂದ ಹಗ್ಗಜಗ್ಗಾಟ ನಡೆಸ್ಕೊಂಡೇ ಬಂದಿದ್ರು ಸಿದ್ದರಾಮಯ್ಯನವರು. ಆದರೆ DK CM ಆದ 2 ತಿಂಗಳ ನಂತರ ಈಗ ಈ ದಲಿತ CM ಅಥವಾ ದಲಿತ DCM ಕಾರ್ಡ್ ಸಿದ್ದರಾಮಯ್ಯನವರು ಪ್ಲೇ ಮಾಡಿರೋದರ ಹಿಂದಿನ ನಿಜವಾದ ರಾಜಕಾರಣ ಏನು ಅನ್ನೋದು ಈ ಎಲ್ಲಾ ಚರ್ಚೆಯ ಮೂಲ ವೇದಿಕೆ ಅಂತ ನನಗನ್ಸುತ್ತೆ. ಅಲ್ಲ ಸರ್, ಅದ್ರ ಜೊತೆಗೆ ಸರ್ ಹಬೀಬ್ ಸರ್ ಹೇಳ್ತಾ ಇದ್ರು, ಏನು ದಲಿತ CM ಪ್ಲೇ ಕಾರ್ಡ್ ಏನಿದೆ ಅದು ಇಂದು ನಿನ್ನೆದಲ್ಲ, ಸಾಕಷ್ಟು ದಿನಗಳಿಂದ ಪರಮೇಶ್ವರ್ ಅವರ ಹೆಸರು ಚರ್ಚೆಯಲ್ಲಿ ಇತ್ತು. ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರ ಹೆಸರನ್ನ ಸೂಚಿಸ್ತಾ ಇದ್ರು ಕೂಡ, ಅಥವಾ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಚಾಲ್ತಿಯಲ್ಲಿ ಇತ್ತು ಸರ್. ಈಗ ಮತ್ತೆ ಪರಮೇಶ್ವರ್ ಅವ್ರಿಗೆ CM ಮಾಡೋದಕ್ಕೆ ಹೇಳಿ ದಾಳವನ್ನ ಹಾಕ್ತಾ ಇದ್ರಾ ಅಥವಾ ಹಾಕಿದ್ರಾ? ಇನ್ನು ಮುಂದೆ ಏನಾದ್ರೂ ಚೇಂಜಸ್ ಆಗುತ್ತಾ? ಇದು ರಾಜಕೀಯ ವಲಯದಲ್ಲಿ ಏನಾದ್ರೂ ಆಗಬಹುದು? ಸಿದ್ದರಾಮಯ್ಯ ಅಹಿಂದ ನಾಯಕ, ಧೀಮಂತ ನಾಯಕ ಎಲ್ಲ ಕರೆಕ್ಟ್. ಅವರು ಅಹಿಂದ ನಾಯಕ ಆಗ್ಲಿಕ್ಕೆ ಎಷ್ಟು ಅಹಿಂದ ನಾಯಕರನ್ನ ತುಳಿದಿದ್ದಾರೆ ಅನ್ನೋದನ್ನ ಲೆಕ್ಕ ಹಾಕೊಳ್ಳಿ ಫಸ್ಟ್ ನೀವು. ದಾಳಗಳನ್ನು ಉಳಿಸೋದಷ್ಟೇ ಅವ್ರ ಕೆಲಸ. ದಲಿತರ ಪರವಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ, ಎಷ್ಟು ಮಾಡಿಲ್ಲ. ಸಣ್ಣ ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ. ಹೇಗೆ ಹೈಕಮಾಂಡ್ನ ಅಹಿಂದ ನಾಯಕ ಅಂತ ಏನು ಗುರುಸ್ಕೊಂಡು ಸಿದ್ದರಾಮಯ್ಯನವರು, ಹೇಗೆ ಅಹಿಂದ ವರ್ಗಗಳು ಅಲ್ಪಸಂಖ್ಯಾತರಂತ ಬನ್ನಿ, ಅಹಿಂದ ಅಂದರೆ ಅಲ್ಪಸಂಖ್ಯಾತರು ಫಸ್ಟ್, ಎಷ್ಟು ಅಲ್ಪಸಂಖ್ಯಾತರ ನಾಯಕರನ್ನ ಸಿದ್ದರಾಮಯ್ಯ ತುಳಿದು ಅವರ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಆ ಮೆಟ್ಟಿಲುಗಳನ್ನು ಹತ್ತಿ ಮುಖ್ಯಮಂತ್ರಿ ಕುರ್ಚಿಗೇರಿದ್ರು. CK ಜಾಫರ್ ಶರೀಫ್, ರೋಷನ್ ಬೇಗ್, CM ಇಬ್ರಾಹಿಂ, ಖಮ್ರುಲ್ ಇಸ್ಲಾಂ, ತನ್ವೀರ್ ಸೇಠ್ ಅಲ್ವಾ? ಇವರೆಲ್ಲ ಅಲ್ಪಸಂಖ್ಯಾತರ ನಾಯಕರಲ್ವಾ? ಅಲ್ಪಸಂಖ್ಯಾತರ ನಾಯಕರು ಅಂದ್ರೆ ಜಮೀರ್ ಅಹಮದ್ ಖಾನ್ ಒಬ್ರೇನಾ? ಅಂದ್ರೆ ಅಲ್ಪಸಂಖ್ಯಾತರ ನಾಯಕರು ಹೈಟ್ ಇಷ್ಟಿದ್ರೆ ಮಾತ್ರ, ಒಂದು ಲಿಮಿಟೇಷನ್ ಏನಾದ್ರೂ ಇದೆಯಾ? ಇಷ್ಟು ಹೈಟ್ ಇದ್ರೆ ಮಾತ್ರ ಅಲ್ಪಸಂಖ್ಯಾತರ ನಾಯಕರು ಅಂತ? ದಲಿತ ನಾಯಕರು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ 2013 ಕೋರ್ಟ್ಗೆರೆಯಲ್ಲಿ ಸೋಲಿಸಿದ್ಯಾರು? ಇದೇ CM ಸಿದ್ದರಾಮಯ್ಯ ಅವರು, ಮಾಜಿ ಮುಖ್ಯಮಂತ್ರಿ ಅಲ್ವಾ? ಅಂತ ಆರೋಪ ಇದೆ. ಅವರು ನಿರಾಕರಿಸಿಲ್ವಲ್ಲ, ಯಾಕೆ? ಯಾರು ಕರೆಕ್ಟ್ ನಿರಾಕರಿಸಿಲ್ಲ, ಹಾಗಾದ್ರೆ ಒಪ್ಕೊಂಡು ಇಲ್ಲ. ಯಾಕೆ ಸೋತ್ರ ಹಾಗಾದ್ರೆ ಡಾಕ್ಟರ್ ಪರಮೇಶ್ವರ್? 2013 KPCC ಅಧ್ಯಕ್ಷರಾಗಿದ್ದಂತಹ ಪರಮೇಶ್ವರ್ ಅವರು ಸೋತ್ರೆ ತಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ದುರಾಲೋಚನೆನೋ ಅಂತ ಮಾಧ್ಯಮಗಳಲ್ಲಿ ವರದಿ ಬಂದಿತ್ತು. ನಾನಂತೂ ಅದನ್ನ ನೋಡಿಲ್ಲ ಸಿದ್ದರಾಮಯ್ಯನವರು ಸೋಲಿಸಿದ್ದಾರೆ ಅಂತ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈಗೇನಾದರೂ ದಲಿತರ ಪರವಾಗಿದ್ದೀನಿ ಅಥವಾ ಇದನ್ನೇನೋ ಮಾಡ್ತೀನಿ ನಾನು, ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ನಾನೇ DCM ಮಾಡಿದ್ದಂತ ಹೇಳೋದು, ಇವರೇ ಅವ್ರನ್ನ DCM ಮಾಡೋದಾದ್ರೆ ಇವರು ಶಿವಣ್ಣನವ್ರನ್ನ ಯಾಕೆ ಮಿನಿಸ್ಟರ್ ಮಾಡೋಕ್ಕಾಗಲಿಲ್ಲ? ಇವರಿಗೆ ಯಾಕಾಗಲಿಲ್ಲ? ಅಲ್ಲ ಸರ್, ಈಗ ಫಸ್ಟ್ ಏನು ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಆಪ್ತ ಬಣದ ನಾಯಕರೇ ಹೆಚ್ಚಿನವರಾಗಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಅಲ್ವಾ ಸರ್? ಸಿದ್ದರಾಮಯ್ಯ ಅವರಿಗೆ ಪ್ರಾಮುಖ್ಯತೆ ನೀಡಿಲ್ಲ ಅಥವಾ ನೀಡಿದ್ದಾರೆ ಅನ್ನುವಂಥದ್ದಕ್ಕೆ ಅದೊಂದು ಎಲ್ಲೋ ಒಂದ್ ಕಡೆ ಪ್ರಶ್ನೆ ಆಗುತ್ತೆ ಅಲ್ವಾ ಸರ್? ನೋಡಿ, ಈ ಪ್ರಶ್ನೆ ಅದಲ್ಲ. ಈಗ ನಿಶ್ಚಿತ ಪ್ರಶ್ನೆ ಏನಂದ್ರೆ, ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಮೌನ ರಾಮಯ್ಯ ಈಗ ಕೆರಳಿದ ಸಿಂಹ ಆಗಿದ್ ಯಾಕೆ? ಅದೇ ಸರ್. ಡಾಕ್ಟರ್ ಪರಮೇಶ್ವರ್ ಅವರ ಹೆಗಲ ಮೇಲೆ ಗನ್ನಿಟ್ಟು ಸಿದ್ದರಾಮಯ್ಯ ಗುರಿ ಇಟ್ಟಿದ್ದು ಯಾರ ಕಡೆಗೆ? ಓಕೆ, ಈ ಮುನ್ಸೂಚನೆ ಸಿಕ್ಕಿದೆ DK ಶಿವಕುಮಾರ್ಗೆ. ಈ ಮುನ್ಸೂಚನೆ ಸಿಕ್ಕಿರೋದ್ರಿಂದನೇ ನಿನ್ನೆ ದೆಹಲಿಗೆ ದೌಡಾಯಿಸಿ ಸಿದ್ದರಾಮಯ್ಯನವರ ಆಪ್ತರ ಯಾರಾದ್ರೆ ಅವ್ರನ್ನ ಕ್ಯಾಬಿನೆಟ್ಗೆ ತಗೊಳ್ಳೋಣ ಅನ್ನೋ ಥರದ ಒಂದು ಮನಸ್ಥಿತಿಗೆ DK ಶಿವಕುಮಾರ್ ಬಂದಿದ್ದಾರೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇರುವಂಥ ಲೆಕ್ಕಾಚಾರ. ಓಕೆ, ಎಸ್. ಈಗ ಮೊನ್ನೆ DK ಶಿವಕುಮಾರ್ ಸಿದ್ದರಾಮಯ್ಯ ಏನು ಹೇಳಿದ್ರಲ್ಲ, ಅದೇ ಕಾರ್ಯಕ್ರಮದಲ್ಲಿ ಹೇಳಿದರು, ಮುಂದೆ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಅಂದಾಗ, ಇಲ್ಲ ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಕಂಟೆಸ್ಟ್ ಮಾಡಲ್ಲ ಅಂತ ಅಂದರು. ಅವರ ಅಭಿಮಾನಿಗಳು ಹೇಳಿದರು, ಇಲ್ಲ ಸರ್ ನೀವು ಆಗಲೇಬೇಕು ಅಂದಾಗ, ಆಯಿತು ಟೈಮ್ ಬರಲಿ ನೋಡೋಣ ಅಂದರು. 2023ರಲ್ಲೂ ನಾನು ಸ್ಪರ್ಧಿಸಲ್ಲ, ಇದೇ ನನ್ನ ಕೊನೆಯ ಚುನಾವಣೆ ಅಂತ 2018ರಲ್ಲಿ ಬಾದಾಮಿಯಲ್ಲಿ ಇದೇ ಸಿದ್ದರಾಮಯ್ಯ ಹೇಳಿದ್ರು. ಮತ್ತೆ 2023ಕ್ಕೆ ಸ್ಪರ್ಧಿಸಿದ್ರು ಅಲ್ವಾ? ರಾಜಕೀಯ ಲೆಕ್ಕಾಚಾರ ಯಾವ ರೀತಿ ಇದೆ ಅಂದರೆ, 2028ಕ್ಕೆ ಇಲ್ಲಿ ಕಾಂಗ್ರೆಸ್ ಮತ್ತು BJP ಪರಸ್ಪರ ಎದುರಾಳಿಗಳಲ್ವೇ ಅಲ್ಲ. 2028ಕ್ಕೆ ಒಂದು ಧೀಮಂತ ನಾಯಕ ಅಂತ ಅನ್ಸ್ಕೊಂಡಿರೋ ಸಿದ್ದರಾಮಯ್ಯ, ಮತ್ತೊಂದು ಟ್ರಬಲ್ ಶೂಟರ್, ಸಂಘಟನಾ ಚತುರ ಅಂತ ಅನ್ಸ್ಕೊಂಡಿರುವಂಥ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು 2028ಕ್ಕೆ ಸಿದ್ದು ವರ್ಸಸ್ DK ಅಂತ ನಮ್ಮ ಟೈಟ್ಲ್ ಇದೆಯಲ್ಲ, ಅದು ಕರೆಕ್ಟ್ ಅನ್ಸುತ್ತೆ. 2028ಕ್ಕೆ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್.
ಅಂದ್ರೆ ಹಬೀಬ್ ಸರ್, ಇಲ್ಲಿ ಹೈಕಮಾಂಡ್ ನಿಲುವೇ ಅಂತಿಮ ನಿಲುವು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಪರಾನ ಹೈಕಮಾಂಡ್ ಅಥವಾ ಸಿದ್ದರಾಮಯ್ಯ ಪರಾನ ಅನ್ನುವಂತಹದ್ದು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಇಲ್ಲಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂಥದ್ದು ಪ್ರಮುಖವಾಗಿ ಎಲ್ರಿಗೂ ಕಾಡುವಂತಹ ಪ್ರಶ್ನೆ. ಎಕ್ಸಾಕ್ಟ್ಲಿ. ಹೈಕಮಾಂಡ್ ಯಾವತ್ತು ಹೆಂಗಿರುತ್ತೆ ನಿಶ್ಚಿತ, ಯಾವ ನಾಯಕ ಗೆಲುವಿನ ಒಂದು ದಾರಿಯಲ್ಲಿದ್ದಾನೆ ಮತ್ತು ಯಾವ ನಾಯಕನಿಗೆ ಎಷ್ಟು ಜನ ಶಾಸಕರ ಅಥವಾ ನಾಯಕರ ಬೆಂಬಲ ಇದೆ ಅನ್ನೋದ್ರ ಮೇಲೆ ಹೈಕಮಾಂಡ್ ಆ ಕಡೆಗೆ ವಾಲ್ಕೊಳ್ಳುತ್ತೆ. ನೀವು ಒಬ್ಬ ಮಹಾತ್ಮ ಗಾಂಧಿ ಅಂತ ನಾಯಕ ಅಂತಂದ್ರೆ ಅವ್ರ ಹಿಂದೆ ಯಾವನೂ ಇಲ್ಲ ಅಂತಂದ್ರೆ ಹೈಕಮಾಂಡ್ ಅವ್ರ ಪರವಾಗಿ ನಿಂತ್ಕೊಳ್ಳೋದಿಲ್ಲ, ಬಹಳ ಸಭ್ಯಸ್ಥ ಅಂತಂದ್ರು. ಅದೇ ಶಕ್ತಿಶಾಲಿ ಅಲ್ಲ, ಅದೆರಡೇ ಇದ್ರೆ ಸಾಕ ಅಥವಾ ಹೈಕಮಾಂಡ್ಗೆ ಬಂದಾಗ ಹೋದಾಗ ಅವೆಲ್ಲವೂ ಬೇಕು. ತಮ್ಮ ಒಲವು ನಿಲುವುಗಳನ್ನ, ಹೈಕಮಾಂಡ್ ಒಲವು ನಿಲುವುಗಳನ್ನ ಪೂರೈಸುವಂತವ್ರು ಅವೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಅವಾಗ ಮಾತ್ರ ಹೈಕಮಾಂಡ್ ಯಾವ ಕಡೆಗೆ ನಿಂತ್ಕೊಳ್ಳುತ್ತೆ ಅನ್ನೋದು ಬಹಳ ಪ್ರಮುಖವಾಗಿ. ಈಗ 2028ಕ್ಕೆ ಸಿದ್ದು ವರ್ಸಸ್ ಡಿ.ಕೆ ಅನ್ನೋಂಥ ಮಾತು ಬಂದಾಗ ಹೇಮಂತ್ ಅವರು ಒಂದು ಮಾತನ್ನ ಹೇಳಿದ್ರು. 2013ರಲ್ಲಿ ಪರಮೇಶ್ವರ್ ಅವರನ್ನ ಸೋಲಿಸಿದ್ರು ಅನ್ನೋಂಥ ಆರೋಪ ಇವತ್ತಿಗೂ ಇದೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರ ಮೇಲೆ ಇನ್ನೂ ಒಂದು ದೊಡ್ಡ ಗುರುತರ ಆರೋಪ ಇದೆ. ನಿನ್ನೆ ಮೊನ್ನೆ ಕೂಡ ಹೇಮಂತ್ ಅವರು ಹೇಳಿದ್ದಾರೆ. ಏನು ಅಂತಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಯಾವಾಗ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬಂದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಸ್ಥಳಾಂತರ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಆ ತರಹದ ರಾಜಕೀಯ ಬೆಳವಣಿಗೆಗಳು ನಡೆದವು ಅನ್ನುವಂಥದ್ದು ಅದು ಸತ್ಯ, ಅದು ಹೌದು. ಆದರೆ ಈ ಆರೋಪ ಸಿದ್ದರಾಮಯ್ಯನ ಮೇಲೆ ಇದ್ದೇ ಇದೆ ಖಂಡಿತ. ಈಗ ನೋಡಿ ಅದು ಹೆಂಗೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ತಿದ್ದಾರೆ ಅಂತ. ಈಗ ನಮಗೆ ಓಪನ್ ಆಗಿ ಏನ್ ಕಾಣುತ್ತೆ, ಸಿದ್ದರಾಮಯ್ಯ ದಲಿತ ನಾಯಕರನ್ನ ಸಿಎಂ ಆಗ್ಲಿಕ್ಕೆ ಬಿಡ್ಲಿಲ್ಲ, ಸಿದ್ದರಾಮಯ್ಯ ದಲಿತ ನಾಯಕರನ್ನ ಬೆಳೆಸಲಿಲ್ಲ, ಸಿದ್ದರಾಮಯ್ಯನವರು ಅವರಿಗೆ ಅವಕಾಶ ಕೊಡ್ಲಿಲ್ಲ, ಅವಕಾಶಗಳನ್ನು ಕಿತ್ಕೊಂಡ್ರು ಅನ್ನುವಂಥ ಒಂದು ಆರೋಪ ಇತ್ತಲ್ಲ, ಆ ಆರೋಪವನ್ನ ತೊಳೆದುಕೊಳ್ಳಿಕ್ಕೆ ಈಗ ಕಳೆದ 1 ವರ್ಷದಿಂದ ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿ ನಾನು ಹೇಳಿದ್ರೆ ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿ ಅಂತ ಅವರೂ ಹೇಳಿದ್ರು. ಅವರ ಅತ್ಯಾಪ್ತ ಸಚಿವಾಗಿರ್ತಕ್ಕಂಥ ತುಮಕೂರಿನ KN ರಾಜಣ್ಣ, ರೆಬಲ್ ರಾಜಣ್ಣ ಅವರ ಮಾತುಗಳಲ್ಲೂ ಕೂಡ ಹಲವಾರು ಬಾರಿ ಪರಮೇಶ್ವರ್ ಅವರ ಮಾತುಗಳನ್ನು ಇದರ ಅರ್ಥ ಆರೋಪವನ್ನು ತೊಳ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಹೋಗ್ತಿದ್ದಾರೆ. ನೋಡಿ, ಈ ಆರೋಪವನ್ನ ತೊಳ್ಕೊಳ್ಳಕ್ಕೆ ಮತ್ತೊಂದೇನೋ ಗಿಮಿಕ್ ಮಾಡ್ತೀನಿ ಅಂದ್ರೆ ಕೇಳೋಷ್ಟು ಮುಗ್ದ್ರಿಲ್ಲ ನಮಗೆ. ಅವ್ರಿಗೆ ದಲಿತರ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇದ್ದಿದ್ರೆ ಅವ್ರು 2028ಕ್ಕೆ ನೀನೇ ಆಗ್ಬಿಡಪ್ಪ ಅಂತ ಆಗ್ಬೋದಿತ್ತು, ಬೇರೆಯವ್ರಿಗೆ ಬಿಟ್ಕೊಡ್ಬೋದಿತ್ತಲ್ಲ. ಅವ್ರು ಯಾಕಾದ್ರು, ಸಿದ್ದರಾಮಯ್ಯನವ್ರು ಯಾಕಾದ್ರು 2023ಕ್ಕೆ ಸಾರಿ, ಅವಾಗ್ಲೇ ಬಿಟ್ಕೊಡ್ಬೋದಿತ್ತಲ್ಲ. ಕಳೆದ ಬಾರಿ 2013ರಲ್ಲಿ ನೀವು ಆಗ್ಬೇಕಿತ್ತು ಸ್ವಾಮಿ, ನೀವು ದುರದೃಷ್ಟವಶಾತ್ ಸೋತ್ ಬಿಟ್ರಿ, ಈಗ ಆಗಿ ನೀವಂತ ಬಿಟ್ಕೊಡ್ಬೋದಿತ್ತಲ್ಲ. ಶಾಸಕರ ಬೆಂಬಲ ಮುಖ್ಯ ಆಗುತ್ತಲ್ಲ. ಈಗ ಮುಖ್ಯಮಂತ್ರಿಗಳಿಗೆ ಶಾಸಕರ ಬೆಂಬಲ ಆಯ್ತಾ? ಹಂಗಾದ್ರೆ CLP ಮಾಡ್ಬೇಕಿತ್ತು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿ ಆಯ್ಕೆ ಮಾಡ್ಬೇಕಿತ್ತು, ಯಾಕೆ ಮಾಡ್ಲಿಲ್ಲ? ಖಂಡಿತ ನಿಮ್ಮ ಪ್ರಶ್ನೆ ಸರಿ. ಈ ಪ್ರಶ್ನೆನ ನಾವು ಕಾಂಗ್ರೆಸ್ ಹೈಕಮಾಂಡ್ ಕೇಳಬೇಕು, ಆದ್ರೆ ಸಿದ್ದರಾಮಯ್ಯನವ್ರಿಗೆ ಕೇಳಬಾರ್ದು. 2023ರಲ್ಲಿ 136 ಸ್ಥಾನ ಗೆದ್ದಾಗ ಬಹುತೇಕ 70ಕ್ಕೂ ಚಿಲ್ಲರೆ ಶಾಸಕರ ಬೆಂಬಲ, 80 ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗಿತ್ತು. ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಭ್ಯರ್ಥಿ ಆದ್ರು. ಒಂದು ವೇಳೆ ಅದು ಡಿ.ಕೆ. ಶಿವಕುಮಾರ್ಗೆ ಇದ್ದಿದ್ರೆ, ಪರಮೇಶ್ವರ್ಗೆ ಇದ್ದಿದ್ರೆ, ಬೇಡ ತನ್ವೀರ್ ಸೇಠ್ಗೆ ಇದ್ದಿದ್ರೆ ತನ್ವೀರ್ ಸೇಠ್ ಸಿಎಂ ಆಗಿರ್ತಿದ್ರು. ಯಾಕಂದ್ರೆ ಅವರು ಹೇಳ್ಕೊಂಡಿದ್ದಾರೆ, ನಾನು 6 ಬಾರಿ ಗೆದ್ದಿರ್ತಕ್ಕಂಥವ್ನು, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹನಲ್ವಾ, ನಾನು ಅರ್ಹನಿದ್ದೀನಿ ಅನ್ನೋಂತಾದ್ರೆ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡೋದಕ್ಕಿಂತ ಕೆಲವೇ ದಿನಗಳ ಮುಂದೆ ಹೇಳ್ಕೊಂಡಿದ್ರು. ಹಾಗಾಗಿ ಅಲ್ಲಿ ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ಇತ್ತು ಅನ್ನುವಂಥದ್ದು. ನೀವು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀರಾ, ನಾನು ಮತ್ತೆ ಅದನ್ನು ರಿಪೀಟ್ ಮಾಡ್ತೀನಿ. ಸಿದ್ದರಾಮಯ್ಯ ವಾಸ್ ದ ಎಲೆಕ್ಟೆಡ್ ಸಿಎಂ ಫ್ರಮ್ MLAs ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಸೆಲೆಕ್ಟೆಡ್ ಸಿಎಂ ಫ್ರಮ್ ಹೈಕಮಾಂಡ್ ಅನ್ನೋಂಥ ಮಾತ್ರ ಹೇಳ್ತೀರಿ, ಅದನ್ನು ನಾನು ಒಪ್ಕೊಳ್ತೀನಿ ಖಂಡಿತ. ಹಾಗಾಗಿ ಶಾಸಕರ ಬೆಂಬಲದಿಂದ ಸಿದ್ದರಾಮಯ್ಯ ಸಿಎಂ ಆದರೂ ವಿನಃ ಈಗಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಸೆಲೆಕ್ಷನ್ ಕೂಡ ಹೈಕಮಾಂಡಿಂದ ಆಗಬಾರ್ದಾಗಿತ್ತು. ಅವ್ರು ಹೇಳುವಂಥ ಮಾತು ಒಪ್ಕೊಳ್ತೀನಿ, ಶಾಸಕರ ಆಯ್ಕೆ ಮಾಡಬೇಕಿತ್ತು ಖಂಡಿತ. ಈಗ ಅದಕ್ಕೆ ಆಟ ಶುರುವಾಗಿದೆ, ಆಟ ಶುರು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಹೇಗೆ ಡಿ.ಕೆ. ಶಿವಕುಮಾರ್ ಶಾಸಕರಿಂದ ಆಗಬೇಕಿತ್ತು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆಯೋ, ಹಾಗೆ ಅರ್ಹನಿದ್ದ ನನ್ನನ್ನು ಕಿತ್ಕೊಳ್ಳಲಾಗಿದೆ ಅನ್ನುವಂಥ ಅಸಮಾಧಾನ ಸಿದ್ದರಾಮಯ್ಯನವರಿಗೆ, ಅದು ಯಾವುದೇ ಪೊಲಿಟಿಷಿಯನ್ಗೆ ಇರುವಂಥದ್ದು ಸರ್ವೇ ಸಾಮಾನ್ಯ. ಆ ಆಟವನ್ನ 2 ತಿಂಗಳ ನಂತರ ಆಡ್ತಾ ಇದ್ದಾರೆ. ಸರ್, ಮತ್ತೊಂದು ಮಾತು ಹೇಳಿದ್ರೆ ನಾನು ಸೇರಿಸ್ಬಿಡ್ತೀನಿ ಇದಕ್ಕೆ. ನೀವು ರಮೇಶ್ ಜಾರಕಿಹೊಳಿ ಮಾತು ನಿನ್ನೆ ಚರ್ಚೆಯಲ್ಲಿ ಪ್ರಸ್ತಾಪ ಮಾಡಿದ್ರಿ, 3 ತಿಂಗಳು ತಡೀರಿ, ಆಟ ಏನು ಅಂತ ತೋರಿಸ್ತೀನಿ ಅನ್ನುವಂಥದ್ದು ಬಹಳ ಪ್ರಮುಖ. ಏನು ಗೊತ್ತಾ, ಇವತ್ತು ಸಿದ್ದರಾಮಯ್ಯ ಮತ್ತು ರಮೇಶ್ ಜಾರಕಿಹೊಳಿ ಅವರು ಮೀಟಿಂಗ್ ಆಗಿ ಭೇಟಿಯಾಗಿ ಅರ್ಧ ಗಂಟೆಗೂ 1 ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದ್ದಾರೆ ಅವರ ನಿವಾಸ. ನಮ್ಮ ವಾಂಟೇಜ್ ವಿತ್ ನಿಶ್ಚಿತ ಕಾರ್ಯಕ್ರಮದಲ್ಲೂ ಕೂಡ ಇವತ್ತು ಅದೇ, ಹೇಗೆ ವಾಲ್ಮೀಕಿ 8 ಬೀಳೋದನ್ನ ಡಿ.ಕೆ. ಸಹಿಸ್ಕೊತಾರೆ, ಬಂಡೆ ಇದರಿಂದ ಏನಾದ್ರೂ ಪುಡಿ ಆಗುತ್ತಾ ಅನ್ನುವಂಥದ್ದನ್ನೇ ಇವತ್ತು ಮಾಡಿದ್ವಿ. ಓಕೆ, ಈಗ ವಿಷಯಕ್ಕೆ ಬರೋದಾದ್ರೆ 2028 ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನ ನಾವು ಕಟ್ತೀವಿ, ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು ಅಂತ ಮನಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಮೊದಲನೇದಾಗಿ ಅಧಿಕಾರ ಹಸ್ತಾಂತರ ಆದಂತಹ ರೀತಿ, ಎರಡನೇದಾಗಿ ಅಧಿಕಾರ ಹಸ್ತಾಂತರ ಆದ ಮೇಲೆ ಆದಂತ ಸಂಪುಟ ಪುನಾರಚನೆ, ಮೂರನೇದಾಗಿ ಅವರು ಪ್ರಮಾಣ ವಚನ ಸ್ವೀಕರಿಸಿ 15 ದಿನ ಆದ್ರೂ ಅವರಿಗೆ ಖಾತೆಗಳನ್ನ ಕೊಡ್ಲಿಲ್ಲ. ಇವೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಅಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಮೊನ್ನೆ ಅದಾನಿ ಡಿ.ಕೆ. ಶಿವಕುಮಾರ್ ಮೀಟ್ ಆದಾಗ್ಲೂ ಕೂಡ ಹೈಕಮಾಂಡ್ ಯಾವುದೇ ರೀತಿ ಅದಕ್ಕೆ ಪ್ರತಿಕ್ರಿಯೆ ಇನ್ನೂವರೆಗೂ ನೀಡಲಿಲ್ಲ.
ನೀಡಲಿಲ್ಲ. ನಿಜ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್, ಯಾವುದೇ ಪಕ್ಷದ ಹೈಕಮಾಂಡ್ಗಳು ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ತೋರೋದೇನು ಹೊಸದಲ್ಲ. ಓಕೆ, ಇಂಥ ಸಂದರ್ಭದಲ್ಲಿ ಸೈಲೆಂಟ್ ಆಗಿದ್ದಂತಹ ಯಾರು ಸಿದ್ದರಾಮಯ್ಯ ಈಗ ವೈಲೆಂಟ್ ಆಗಿದ್ದಾರೆ. ವೈಲೆಂಟ್ ಆದ್ರೆ ಅದ್ರ ನೇರವಾದ ಪರಿಣಾಮ ಯಾರ ಮೇಲೆ ಬೀಳುತ್ತೆ? ಪಕ್ಷದ ಮೇಲೆ, ಸರ್ಕಾರದ ಪಕ್ಷದ ಮೇಲೆ ಅಲ್ವೇ ಅಲ್ಲ, ಸರ್ಕಾರದ ಯಾರು ಅವರಿಂದ ಮುಖ್ಯಮಂತ್ರಿ ಸ್ಥಾನವನ್ನ ಕಿತ್ಕೊಂಡ್ರು ಹೌದು ಅವ್ರ ಮೇಲೆ ಬೀಳಕ್ಕೆ ಶುರು ಆಗುತ್ತೆ ಅಲ್ವಾ? ಹಂಗೇನಾದ್ರೂ ಆದ್ರೆ ಮತ್ತೆ ಸಂಕಷ್ಟ ಯಾರಿಗೆ? ಡಿ ಕೆ ಶಿವಕುಮಾರ್ಗೆ. ಆದ್ರೆ ಡಿ ಕೆ ಶಿವಕುಮಾರ್ ಎಲ್ಲ ಟ್ರಬಲ್ಗಳನ್ನ ಶೂಟ್ ಮಾಡೋಂಥವ್ರು, ಇದನ್ನು ಕೂಡ ಶೂಟ್ ಮಾಡ್ತಾರೆ ಅನ್ನುವಂಥದ್ದು ಅವರಿಗೊಂದು ಏನು ವಿಶ್ವಾಸ ಇದೆ. ಆದರೆ ಪರಿಸ್ಥಿತಿ ಹಂಗಿಲ್ಲ. ಪರಿಸ್ಥಿತಿ ಯಾಕೆ ಹಂಗಿಲ್ಲ ಅಂದರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವಾಗ ಆದಂಥ ಕೆಲವು ಬೆಳವಣಿಗೆಗಳನ್ನು ನೀವು ಗಮನಿಸಬೇಕು. ನಿಶ್ಚಿತ ಯಾವಾಗ 2.5 ವರ್ಷಗಳ ನಂತರ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋದು ಒಂದು 6 ಜನರ ಮಧ್ಯದಲ್ಲಿ ಅಗ್ರಿಮೆಂಟ್ ಆಗಿತ್ತು ಅಂತ ಡಿ ಕೆ ಶಿವಕುಮಾರ್ ಹೇಳೋದನ್ನು ನಿಜ ಅಂತ ನಾವು ಅಂದ್ಕೊಳ್ಳೋದಾದರೆ, ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರವನ್ನು ಸುಲಭವಾಗಿ ಬಿಟ್ಟು ಕೊಡಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಮನವರಿಕೆ ಆಯಿತು ಅನ್ನೋದಾದರೆ, ಯಾವಾಗ ರಾಹುಲ್ ಗಾಂಧಿ ಹೇಳಿದರೆ ನಾನು ಬಿಟ್ಟು ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಅನ್ನೋದನ್ನು ನಾವು ನಂಬೋದಾದರೆ, ಓಕೆ, ಅಲ್ಲಿ ಶುರುವಾಗುತ್ತೆ ಒಂದು ರಾಜಕೀಯವಾದಂಥ ಗೇಮ್, ಪೊಲಿಟಿಕಲ್ ಗೇಮ್ ಹಬೀಬ್ ಅಲ್ಲಿ ಶುರುವಾಗುತ್ತೆ. ರಾಹುಲ್ ಗಾಂಧಿ ಹೇಳಿದಾಗ ಸಿದ್ದರಾಮಯ್ಯನವರು ಏನು ಮಾಡ್ಬೋದು ಅನ್ನೋದನ್ನು ಅರ್ಥೈಸಿಕೊಂಡಂತಹ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆಲ್ಲರಿಗೂ ಒಂಥರ ಅಪ್ರೋಚ್ ಆಗ್ತಾರೆ. ಎಕ್ಸಾಕ್ಟ್ಲಿ, ಅವ್ರ ಮನೆಗೆ ಹೋಗಿ ಮೀಟ್ ಆಗ್ತಾರೆ, ಅವ್ರು ಇದ್ದಲ್ಲಿ ಕರೆಸ್ಕೋತಾರೆ. ಫಾರ್ ಎಕ್ಸಾಂಪಲ್ ಸತೀಶ್ ಜಾರಕಿಹೊಳಿ, ಹೌದು, ಜಮೀರ್ ಅಹಮದ್ ಖಾನ್, ಹೌದು, ಎಂ ಬಿ ಪಾಟೀಲ್, ಹೌದು. ಅದ್ರ ಜೊತೆಗೆ ಇನ್ನೂ ಒಂದು ಆಶ್ಚರ್ಯ, ಕೆ ಎನ್ ರಾಜಣ್ಣ ಕೂಡ ಮೀಟ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಓಕೆ, ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಮಾತು ಕೊಡ್ತಾರೆ ಡಿ ಕೆ ಶಿವಕುಮಾರ್, ಬೆಳಗಾವಿ ವಿಚಾರದಲ್ಲಿ ನಾನು ಇಂಟರ್ಫೇರ್ ಆಗಲ್ಲ, ಬೆಳಗಾವಿಯನ್ನ ನಿಮ್ಮ ತಾಬಾ ಕೊಡ್ತೀನಿ, ನೀವು ಅಭಿವೃದ್ಧಿ ಪಡಿಸಿ, ನಿಮ್ಮ ರಾಜಕೀಯ ತೀರ್ಮಾನಗಳು ಬೆಳಗಾವಿ ಮಟ್ಟಿಗೆ ನೀವೇ ತಗೊಳ್ಳಿ, ನಾನು ಇನ್ವಾಲ್ವ್ ಆಗಲ್ಲ ಅನ್ನೋ ಥರ ಭರವಸೆ ಕೊಟ್ಟಾಗ ಅಲ್ಲಿ ಸತೀಶ್ ಜಾರಕಿಹೊಳಿ ನ್ಯೂಟ್ರಲ್ ಆಗ್ತಾರೆ. ನ್ಯೂಟ್ರಲ್ ಆದ್ಮೇಲೆ ಡಿ ಕೆ ಶಿವಕುಮಾರ್ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರ ಹತ್ರ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹಂಗಿದ್ದಾಗ ನನ್ನ ಮೇಲೆ ಬೆಳಗಾವಿ ಜಿಲ್ಲೆಯನ್ನು ಬಿಡೋದಾದ್ರೆ, ನಾನು ಬೇಡ ಅಂದ ಲಕ್ಷ್ಮಣ್ ಸಹೋದರನ ಯಾಕೆ ಇವ್ರು ಮಿನಿಸ್ಟರ್ ಮಾಡಿದ್ರು? ಯಾಕೆ ಮತ್ತೊಂದು ಪವರ್ ಸೆಂಟರ್ನಲ್ಲಿ ಹುಟ್ಟಾಕಿದ್ರು? ಲಕ್ಷ್ಮಣ್ ಸವದಿ ಮಿನಿಸ್ಟರ್ ಆದ್ರು. ಲಕ್ಷ್ಮಣ್ ಸವದಿ ಮಿನಿಸ್ಟರ್ ಆದ್ಮೇಲೆ ಜಾರಕಿಹೊಳಿ ಕುಟುಂಬದ ರಾಜಕೀಯ ಕಡುವೈರಿ ರಮೇಶ್ ಕತ್ತಿ ಅವ್ರನ್ನ ಮೀಟ್ ಮಾಡ್ತಾರೆ. ಅವರಿಬ್ಬರು ಸೇರಿದ್ರೆ ಜಾರಕಿಹೊಳಿ ಕುಟುಂಬಕ್ಕೆ, ಜಾರಕಿಹೊಳಿ ರಾಜಕಾರಣಕ್ಕೆ ಬೆಳಗಾವಿಯಲ್ಲಿ ಎಷ್ಟು ದೊಡ್ಡ ಮಟ್ಟಿನ ಏಟು ಬೀಳುತ್ತೆ? ಇದನ್ನ ಸಹಿಸಿಕೊಂಡು ಸತೀಶ್ ಸುಮ್ಮನೆ ಕೂರ್ತಾರ? ಯಾವತ್ತೂ ಕೂಡ ಹಂಗೆ ನಿಶ್ಚಿತ. ಬೆಳಗಾವಿ ರಾಜಕಾರಣನೇ ಹಂಗೆ. ಬೆಳಗಾವಿ ರಾಜಕಾರಣ, ಬೆಳಗಾವಿಯಿಂದ ರಾಜಕೀಯವಾಗಿ ಒಂದು ಕಲ್ಲೆಸಿದ್ರೆ ಅದು ವಿಧಾನಸೌಧದ ಕಾಂಪೌಂಡ್ ನಲಗಾಡಿಸುತ್ತೆ ಅಂತಾರೆ. ಈ ಹಿಂದೆ ಕುಮಾರಸ್ವಾಮಿ ಸರ್ಕಾರ ಪತನ ಆಗ್ಲಿಕ್ಕೆ ಏನ್ ಕಾರಣ? ರಮೇಶ್ ಜಾರಕಿಹೊಳಿ, ಬೆಳಗಾವಿ, ಬೆಳಗಾವಿಯಿಂದನೇ ತಾನೇ ಶುರುವಾಗಿದೆ. ಹೌದು. ಈಗ ಅದೇ ರೀತಿಯ ಮತ್ತೊಂದು ವಾತಾವರಣ ಬೆಳಗಾವಿಯಿಂದ ಶುರುವಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ ನಿನ್ನೆ ದೇವೇಗೌಡರನ್ನು ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿ, ಇಲ್ಲ ಚೆನ್ನಮ್ಮ ತೀರಿದ ಮೇಲೆ ನನಗೆ ಹೋಗಕ್ಕಾಗಿರಲಿಲ್ಲ, ಅದಕ್ಕೆ ಹೋಗಿದ್ದೀನಿ ಅಂತ ಅಷ್ಟೇ ಮಾತಾಡಿರ್ತಾರ ಅವರು? ಸಾಧ್ಯ ಇಲ್ಲ. ಅದಲ್ಲದೆ ರಮೇಶ್ ಜಾರಕಿಹೊಳಿ ಅವರು ಹೋಗ್ಬಿಟ್ಟು ಅಷ್ಟೇ ಮಾತಾಡೋಕೆ ಹೋಗ್ತಾರ? ರಮೇಶ್ ಜಾರಕಿಹೊಳಿ ಯಾವ್ದಕ್ಕೆ ಫೇಮಸ್? ಹೌದು, ಈ ಹಿಂದೆ ಸರ್ಕಾರ ಅಂತ ಅದು ಇದು ಅದೇ ಅಲ್ವಾ? ಹಾಗಾದ್ರೆ ಈಗ ಸುಮ್ಮನೆ ಬಿಟ್ಬಿಡ್ತಾರಾ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ, ಮಹಾನಾಯಕ ಮುಖ್ಯಮಂತ್ರಿ ಆಗಿರೋದನ್ನ ಇವರೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಬಿಡ್ತಾರಾ? ಬೆಳಗಾವಿ ರಾಜಕಾರಣದ ವಿಚಾರವಾಗಿ ಸತೀಶ್, ಸಿಡಿ ಕೇಸು, ಮತ್ತೆ ಇದು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರುವಂತ ಕೆಲವೊಂದು ವಿಚಾರಗಳಿಗಾಗಿ ರಮೇಶ್ ಜಾರಕಿಹೊಳಿ, ಅಪೆಕ್ಸ್ ಬ್ಯಾಂಕ್ ಅಥವಾ ಹನಿ ಟ್ರಾಪ್ ವಿಚಾರವಾಗಿ ರಾಜಣ್ಣ, ಹೌದು ಅಲ್ವಾ? ಇವರೆಲ್ಲ ಸುಮ್ಮನೆ ಕೂತ್ಬಿಡ್ತಾರ? ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮೊದಲನೇದಾಗಿ ಅವರ ಸರ್ಕಾರ ಸೇಫ್ ಆಗಬೇಕು, ಅವರ ಮಹತ್ವಾಕಾಂಕ್ಷೆ ಅಂತ 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂದರೆ ಮೊದಲ ಬಾರಿಗೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ದೊಡ್ಡತನವನ್ನು ತೋರಿಸ್ಬೇಕು. ಆ ದೊಡ್ಡತನವನ್ನು ಯಾವಾಗ ತೋರ್ಸಕ್ಕೆ ಅವರಿಗೆ ಸಾಧ್ಯವಾಗಲ್ವೋ ಅಲ್ಲಿಯವರೆಗೂ ಅವರ ಬಗ್ಗೆ ಅಸಹನೆ, ಅಸಹಕಾರ, ಆ ಹತಾಸೆ ಎಲ್ರಿಗೂ ಕೂಡ ಶುರುವಾಗುತ್ತೆ. ಅದು ಎಷ್ಟು ಶುರುವಾಕೊಂಡು ಹೋಗುತ್ತೋ ಸಿದ್ದರಾಮಯ್ಯನವರಿಗೆ ಬಲ ಬರುತ್ತೆ, ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಸಂಕಷ್ಟ ಪ್ರಾರಂಭ. ತಪ್ಪಿದ್ದಲ್ಲ ಖಂಡಿತ. ಹೇಳಿ. ಅಂದ್ರೆ ಸರ್, ಈಗ ಏನು ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಗಿರುವಂತಹದ್ದು, ಅದಕ್ಕೆ ರಿಯಾಕ್ಟ್ ಮಾಡಿರುವಂತಹದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದು ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇದು ಮುಂದಿನ ದಿನಮಾನಗಳಲ್ಲಿ ಡಿ ಕೆ ಸರ್ಕಾರದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗಬಹುದು? ಹೇಗೆ? ಖಂಡಿತ ಎಫೆಕ್ಟೇ. ಇದು ಪ್ಲಾನ್ ಹಾಕಿನೇ ಮಾಡ್ತಾ ಇರತಕ್ಕಂಥ ಸ್ಟೇಟ್ಮೆಂಟ್ಗಳು, ಹೇಳಿಕೆಗಳು. ಸಿದ್ದರಾಮಯ್ಯನವರು ಹೇಳ್ತಾರೆ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡ್ತಾರೆ, ಅದ್ರ ಹಿಂದೆನೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದನ್ನ ಪರಮೇಶ್ವರ್ ಅವರು, ಹೌದು ಅವ್ರು ನನಗೆ ಸಿಎಂ ಮಾಡ್ತೀನಿ, ನಾನು ಇಳಿದ್ರೆ ಪರಮೇಶ್ವರ್ಗೆ ಸಿಎಂ
CM ಮಾಡಬೇಕು ಅಂತ ಹೇಳಿದ್ದು ನಿಜ, ನಾನು ಇದನ್ನು ಒಪ್ಕೊಳ್ತೀನಿ. ಮತ್ತೆ ಒಬ್ಬರೇ ಒಬ್ರು DCM ಆಗಬೇಕು ಅನ್ನೋಂಥ ಮಾತನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದ್ದು ನಿಜ ಅನ್ನೋಂಥ ಮಾತನ್ನು ಕೂಡ ಎಂಡಾರ್ಸ್ ಮಾಡ್ತಾರೆ ಪರಮೇಶ್ವರ್ ಅವರು. ಅಂದ್ರೆ ಇಲ್ಲಿ ಪರಮೇಶ್ವರ್ ಮತ್ತೆ ಸಿದ್ದರಾಮಯ್ಯನವರು ಇಬ್ರು ಸೇರ್ಕೊಂಡು ಈಗಾಗಲೇ ಇರ್ತಕ್ಕಂಥ ತಮ್ಮದೇ ಪಕ್ಷದ ಸರ್ಕಾರಕ್ಕೆ ಒಂದು ರೀತಿಯ ಬೇರೆ ತರದ ಪ್ಲಾನಿಂಗ್, ಆಟ, ತಂತ್ರ, ಪ್ರತಿತಂತ್ರ ಎಲ್ಲವನ್ನು ಹೂಡ್ತಾ ಇದ್ದಾರೆ ಅನ್ನೋಂಥದ್ದು. ಇದ್ರ ಜೊತೆಗೆ ಒಂದು ಮಾತನ್ನ ಹೇಮಂತ್ ಅವರು ಹೇಳಿದ್ರು, ನಾನು ಅದನ್ನು ತಗೋಬೇಕು. ಅದಾನಿ ವಿಚಾರ ಬಂತು, ಅದಾನಿ ಭೇಟಿ ಬಗ್ಗೆ ಮತ್ತೆ ಮಾತಾಡಬಹುದಾಗಿತ್ತಲ್ಲ ಅಂತ. ಬಹಳ ಪ್ರಮುಖವಾಗಿ ಇವತ್ತು DK ಶಿವಕುಮಾರ್ AICCಯ ಪ್ರಮುಖ ನಾಯಕ, ಅವರು ಹೈಕಮಾಂಡ್ ಅಲ್ಲದೆ ಇದ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಇವತ್ತು 1 ಗಂಟೆಗಳ ಕಾಲ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಅಂದ್ರೆ ಈ ಹಂತದಲ್ಲಿ ರಾಜ್ಯದ ಬಿದ್ದೋಗ್ಲಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ, ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮೇಲೆ ದೊಡ್ಡ ಕಪ್ಪು ಚುಕ್ಕೆಗಳು ಬರ್ತಾ ಇವೆ, ಪ್ರಶ್ನೆಗಳು ಬರ್ತಾ ಇವೆ. ಈ ಬಗ್ಗೆ DK ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಮಾತಾಡದೇ ಇರ್ತಾರ? ಮಾತಾಡಿರ್ತಾರೆ. ಈ ಕೊಡ್ತಂತೆ ಸಂಜೆ ಒಳಗಡೆನೋ ನಾಳೆ ಒಳಗಡೆನೋ ಸ್ಪಷ್ಟನೆ ರಾಹುಲ್ ಗಾಂಧಿ ಅವರಿಂದ ಬರಬೇಕು. ಇಲ್ಲ ಅಂತಂದ್ರೆ ಈ ಆರೋಪಗಳಿಗೆ ಮತ್ತೊಮ್ಮೆ ಕಾಂಗ್ರೆಸ್ ರಾಜ್ಯ ಸರ್ಕಾರ ಅದು ತುತ್ತಾಗಬೇಕಾಗುತ್ತೆ ಅನ್ನುವಂಥದ್ದು ಒಂದು. ಹಾಗಾಗಿ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರ ಮುಂದಿನ ನಡೆ ಇದೆಯಲ್ಲ ಸರ್, ಈಗ ಹೇಮಂತವ್ರೆ, ಈಗ ಪರಮೇಶ್ವರ್ ಸಿದ್ದರಾಮಯ್ಯ ಸೇರ್ಕೊಂಡಿದ್ದಾರೆ ಅಂತ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರಿ ನೀವು, ಸತೀಶ್ ಜಾರಕಿಹೊಳಿ ಅವ್ರದ್ದು. ಸತೀಶ್ ಜಾರಕಿಹೊಳಿ ಅವರಿಗೆ ತಪ್ಪಿಸಿದ್ರು DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ. ಮತ್ತೊಂದಿದೆ ಕೇಳಿಸ್ಕೊಳ್ಳಿ. ನಿಶ್ಚಿತ ಎಷ್ಟು ಇಂಪಾರ್ಟೆಂಟ್ ಇದು ಅಂದ್ರೆ, ಸೆಪ್ಟೆಂಬರ್ 6ನೇ ತಾರೀಕಿಗೆ ಒಂದು ದೊಡ್ಡ ಬಾಂಬ್ ಕರ್ನಾಟಕದಲ್ಲಿ ಸಿಡಿಲಿಕ್ಕೆ ತಯಾರಾಗಿದೆ. ಸೆಪ್ಟೆಂಬರ್ 6ನೇ, ಹೌದು. ಅವತ್ತು ಈ ಅಹಿಂದ ಸಮಾವೇಶ ನಡೀತಾ ಇದೆ. ಅಹಿಂದದ ಹೆಸರಿನಲ್ಲಿ ನಡೀತಾ ಇಲ್ಲ, ಹಿಂದುಳಿದ ವರ್ಗಗಳ ಒಕ್ಕೂಟದ ಒಂದು ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಅದೇ ಹಿಂದುಳಿದ ವರ್ಗಗಳ ಕಾರ್ಯಕ್ರಮದಲ್ಲಿನೇ ಸಿದ್ದರಾಮಯ್ಯ ಹೇಳಿರೋದು, ಪರಮೇಶ್ವರನ್ ಮಾಡಿದ್ ನಾನೇ ಅಂತ. ಓಕೆ, ಅಲ್ಲಿ ಅವ್ರ ಇಂಡಿಕೇಶನ್ ಏನಂತ ಗೊತ್ತಾಯ್ತು ನಮ್ಗೆ. ಸಮಾವೇಶದಲ್ಲಿ ಏನ್ ಅವ್ರು ಮಾತಾಡ್ಬೋದು ಅನ್ನೋದು ಗೊತ್ತಾಯ್ತು. ಈಗ ಈ ಹಿಂದೆ ಅಹಿಂದ ಸಮಾವೇಶ ಮಾಡಬೇಕು ಅಂತ ಯಾವಾಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಅವಾಗ DK ಶಿವಕುಮಾರ್ ಹೈಕಮಾಂಡ್ ಕಡೆಯಿಂದ ಅದಕ್ಕೆ ಕತ್ರಿ ಹಾಕಿಸ್ತಿದ್ರು. ಮಾಡೋದ್ ಬೇಡ. ಈ ದಲಿತ ಶಾಸಕರ ಸಭೆಯನ್ನ ಮಾಡ್ಬೇಕಂತ ಪರಮೇಶ್ವರ್ ಊಟಕ್ಕೆ ಕರೆದಾಗ ಹೋಟೆಲ್ ಫಿಕ್ಸ್ ಆಗಿ ಅಡ್ವಾನ್ಸ್ ಕೊಟ್ಟು ಎಲ್ಲರೂ ನಿನ್ ಕಾರ್ ಹತ್ತಬೇಕಿತ್ತು. ಅವಾಗ ಸುರ್ಜೇವಾಲಾ ಒಂದು ಲೆಟರ್ ಕಳಿಸ್ತಾರೆ, ಮೀಡಿಯಾಗಳಿಗೆ ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ, ದಲಿತ ಶಾಸಕರ ಸಭೆಯನ್ನ ನಾವು ನಡೆಸ್ತಾ ಇಲ್ಲ ಅಂತ. ಅದಕ್ಕೂ ಬ್ರೇಕ್ ಹಾಕ್ಸಿದ್ರು ಇದೇ DK ಶಿವಕುಮಾರ್. ಆಯ್ತು, ಈಗ ಸೆಪ್ಟೆಂಬರ್ 6ನೇ ಸಭೆಗೆ ಬ್ರೇಕ್ ಹಾಕ್ಸ್ಲಿಕ್ಕೆ ಆಗುತ್ತಾ DK ಶಿವಕುಮಾರ್ಗೆ? ದೊಡ್ಡ ಸವಾಲಿದೆ. ಸರ್ಕಾರದಲ್ಲೇ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಜೊತೆಗೆ ಇತರೆ ಅಹಿಂದ ನಾಯಕರು ಆ ಸಮಾವೇಶಕ್ಕೆ ಏನಾದ್ರು ಸಪೋರ್ಟ್ ಮಾಡಿದ್ರೆ ಸರ್ಕಾರದ ಗತಿ ಏನು? ಮತ್ತೆ ಸರ್, ಈಗ ಒಂದ್ ಕಡೆ ಒಂದು ವೇಳೆ ಹೈಕಮಾಂಡ್ ಏನಾದ್ರು ಸಿದ್ದರಾಮಯ್ಯವ್ರಿಗೆ ನೀವು ಆ ಒಂದು ಸಭೆಯನ್ನ ಮಾಡಬೇಡಿ, ಸಮಾವೇಶವನ್ನ ಮಾಡಬೇಡಿ ಅಂತ ಸೂಚನೆ ಕೊಡ್ತು ಅಂತ ಅನ್ಕೊಳ್ಳಿ. ಕೊಟ್ಟ ಮೇಲೇನೂ ಸಿದ್ದರಾಮಯ್ಯ ಮಾಡಿದ್ರು ಸಮಾವೇಶ ಅಂದ್ರೆ ಬಹಿರಂಗ ವಿರೋಧ, ದೊಡ್ಡ ಕ್ರಾಂತಿ ಅಲ್ವಾ? ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳು ಇದಾವೀಗ. ಮತ್ತೊಂದು ನೀವು ನೋಡಿ, ಸಿದ್ದರಾಮಯ್ಯ ಯಾಕೆ ಇಷ್ಟು ಹತ್ರ ಆಗ್ತಾರೆ ಅಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಈ ಎಲ್ಲ ಬೆಳವಣಿಗೆಗಳು ಸುತ್ತಾ ಇರೋದು, ಗಿರ್ಗಿಟ್ಲೆ ಹೊಡಿತಾ ಇರೋದು ಸಿದ್ದರಾಮಯ್ಯನವರು ಸುತ್ತಾನೆ. ಹೌದು, DK ಸುತ್ತ ಅಲ್ವೇ ಅಲ್ಲ. ಅಧಿಕಾರದಲ್ಲಿರೋ DK ಶಿವಕುಮಾರ್ ಎಷ್ಟು ಪವರ್ಫುಲ್ ಅನ್ನೋದಕ್ಕಿಂತ ಅಧಿಕಾರ ಬಿಟ್ಟುಕೊಟ್ಟಂತಹ ಸಿದ್ದರಾಮಯ್ಯನವರ ಶಕ್ತಿನೇ ಜಾಸ್ತಿ ಅನ್ನೋದು ಈ ಬೆಳವಣಿಗೆಗಳಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಹೌದು ಸರ್. ಮತ್ತೆ ಸರ್, ಇದೆಲ್ಲದರ ನಡುವೆ ಇನ್ನು ಸತೀಶ್ ಜಾರಕಿಹೊಳಿ ಅವರಿಗೆ CM ಸ್ಥಾನಮಾನ ಆಗಿರ್ಬೋದು ಅಥವಾ DCM ಸ್ಥಾನಮಾನ ಕೈತಪ್ಪೋದಕ್ಕೆ ಸಿದ್ದರಾಮಯ್ಯ ಅವರೇ ನೇರವಾಗಿ ಹೊಣೆ ಅನ್ನುವಂಥದ್ದು ಒಂದ್ ಕಡೆ ಒಂದು ಬಾರಿ ಚರ್ಚೆ ಆಗ್ತಾ ಇತ್ತು. ಅದರ ಜೊತೆಗೆ ಸರ್, ಸತೀಶ್ ಜಾರಕಿಹೊಳಿ ಅವರು ಯತೀಂದ್ರ ಸಿದ್ದರಾಮಯ್ಯ ಅವರ ಭೇಟಿ ಏನಿದೆ ಅದು ಮತ್ತಷ್ಟು ಚರ್ಚೆಗೂ ಸಹ ಗ್ರಾಸವಾಗಿತ್ತು. ಅಂದ್ರೆ ಮತ್ತೆ ಒಂದಾದ್ರ ಮತ್ತೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡಿ, ಒಂದ್ 2-3 ರೀತಿ ನೀವು ಈ ಘಟನೆಯನ್ನ ನೋಡ್ಬೋದು. ಮೊದಲನೇದಾಗಿ ಆ ಕ್ಷಣಕ್ಕೆ ಯಾವಾಗ DK ಶಿವಕುಮಾರ್ ಸತೀಶ್ ಅವ್ರ ಜೊತೆಗೆ ಮಾತಾಡಿ, ಇಲ್ಲ ಬೆಳಗಾವಿ ರಾಜಕಾರಣ ನಿಮಗೆ ಬಿಟ್ಬಿಡ್ತೀನಿ, ನೀವು ಹೇಳಿದವ್ರನ್ನ ಬೆಳಗಾವಿಯಲ್ಲಿ ಮಿನಿಸ್ಟರ್ ಮಾಡ್ತೀನಿ, ಸ್ವಲ್ಪ ಸಪೋರ್ಟ್ ಮಾಡಿ, ಹೈಕಮಾಂಡ್ ನನ್ನ ಬಗ್ಗೆ ವಿಶ್ವಾಸ ಹೊಂದಿದೆ ಅಂತ ಹೇಳಿದಾಗ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ವಿರೋಧ ವ್ಯಕ್ತಪಡಿಸಲ್ಲ ಅಂತ ಸತೀಶ್ ಅಲ್ಲಿ ನ್ಯೂಟ್ರಲ್ ಆಗ್ತಾರೆ. ಅಲ್ಲ, ಆದ್ರೆ ಒಂದು ಚಿಕ್ಕ ಇಂಟರಪ್ಟ್. ಅವಾಗಲೇ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರಿಗೆ DCM ಸ್ಥಾನದ ಡಿಮಾಂಡ್ ಇಟ್ಟಿದ್ರು ಅನ್ನುವಂಥ ಮಾತುಕತೆ. ಈ ಬಗ್ಗೆನೂ ಹೇಳ್ತಾ ಅಲ್ಲ, ಪ್ರಶ್ನೆ ನೆಕ್ಸ್ಟ್ ಕೇಳ್ತೀನಿ ನಿಮ್ಮ. ಆಯ್ತು, DCM ಅನ್ನುವಂಥದ್ದು ಸಾಂವಿಧಾನಿಕ ಹುದ್ದೆ ಅಲ್ವೇ ಅಲ್ಲ. ಓಕೆ, ಅಲ್ಲ ಅದೇನೋ DCM ಅನ್ನೋದು ಸಾಂವಿಧಾನಿಕ ಹುದ್ದೆ ಅಲ್ಲ. ಬಟ್ DK ಅವರ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ರಾಜಕಾರಣದ ಹಿಡಿತ ಒಂದು, ಎರಡನೇದು DCM ಹುದ್ದೆ ಸಿದ್ದರಾಮಯ್ಯ ಅಂತ DK ಶಿವಕುಮಾರ್ ಹೇಳಿದ್ರು. ಎಸ್, ಅದನ್ನ ಅವ್ರು ನಂಬಿದ್ರು. ಹಾಗಾಗಿನೇ ಸಿದ್ದರಾಮಯ್ಯನವರಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಆದರೆ ಯಾವಾಗ ಬೆಳಗಾವಿ ರಾಜಕಾರಣಕ್ಕೂ ಕಲ್ಲು ಬಿತ್ತು, ಈ ಕಡೆ DCM ಸಿಗ್ಲಿಲ್ಲ, ಈ ಕಡೆ KPCC ಅಧ್ಯಕ್ಷ ಸ್ಥಾನ ಸಿಗ್ಲಿಲ್ಲ, ಈ ಕಡೆ ಬೆಳಗಾವಿಯಲ್ಲಿ ಮತ್ತೊಬ್ರು ಪ್ರತಿಸ್ಪರ್ಧಿ ಉಟ್ಕೊಂಡ್ರು. ಇದೇ ವಾತಾವರಣ ಮುಂದೋದ್ರೆ ಕಷ್ಟ ಇದೆ ಅಂತ ಜಾರಕಿಹೊಳಿ ಅವರ ರಾಜಕೀಯ ಪ್ರಭಾವ ಏನಾಗುತ್ತೆ? ಜಾರಕಿಹೊಳಿ ಸಾಮ್ರಾಜ್ಯ ಪತನ ಆಗಲ್ವಾ?
ಇದನ್ನೆಲ್ಲ ನೋಡ್ಕೊಂಡು ಸತೀಶ್ ಜಾರಕಿಹೊಳಿ ಸುಮ್ಮನೆ ಕೂರ್ತಾರಾ? ಇಂಥ ವಿಚಾರಗಳಲ್ಲಿ ಯಾವಾಗಲೂ ಸದಾ ಮೂಗು ತೂರಿಸೋದಷ್ಟೇ ಅಲ್ಲ, ತನ್ನ ಇಡೀ ಶರೀರವನ್ನು ತೂಗಿಸಿಕೊಂಡು ಬರೋ ರಮೇಶ್ ಜಾರಕಿಹೊಳಿ ಸುಮ್ಮನೆ ಕೂರ್ತಾರಾ? ಸಾಧ್ಯನೇ ಇಲ್ಲ. ಅಲ್ಲ, ಈಗ ನನಗೆ ಹಾಗಾದ್ರೆ ಸರ್ ಒಂದು ಕ್ಲಿಯರ್ ಮಾಡಿಬಿಡಿ, ನನಗೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು. ಇವತ್ತಿಗೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ DSCM ಪಟ್ಟ ತಪ್ಪಿಸಿದ್ದು ಸಿದ್ದರಾಮಯ್ಯ ಅನ್ನುವಂಥ ಒಂದು ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಇವತ್ತಿನ ನಮ್ಮ ಚರ್ಚೆಯಿಂದ ಏನು ಬರ್ತಾ ಇದೆ, ಏನು DK ಶಿವಕುಮಾರ್ ಅವರು ಆಶ್ವಾಸನೆ ಕೊಟ್ಟಿದ್ರು, ಅವರಿಗೆ ಪ್ರಾಮಿಸ್ ಮಾಡಿದ್ರು, ಅದನ್ನು ಫುಲ್ಫಿಲ್ ಮಾಡಿಲ್ಲ, ಅದಕ್ಕೆ ಸತೀಶ್ ಜಾರಕಿಹೊಳಿ ಬೇಜಾರಾಗಿದ್ದಾರೆ ಅಂತ. ಆದ್ರೆ ಇಲ್ಲಿ ಪ್ರಶ್ನೆ, DCM ಸ್ಥಾನ ತಪ್ಪಿಸಿದ್ದು ಸಿದ್ದರಾಮಯ್ಯನೋ ಸತೀಶ್ ಜಾರಕಿಹೊಳಿ ಅವರಿಗೆ, DK ಶಿವಕುಮಾರ್ ಹೈಕಮಾಂಡ್ ಯಾರು, ಜನಗಳಿಗೆ ಸತ್ಯ ಗೊತ್ತಾಗ್ಲಿ, ಅಟ್ಲೀಸ್ಟ್ ಸತೀಶ್ ಜಾರಕಿಹೊಳಿ ಫಾಲೋವರ್ಸಿಗೆ ಅಲ್ಲ, ನನಗೆ ಹೆಂಗ್ ಗೊತ್ತಿರುತ್ತೆ ಅದು? ಅಲ್ಲ, ಏನ್ ಅನ್ಸುತ್ತೆ ತಮಗೆ, ಯಾರು ಇಡೀ ಸಿಚುಯೇಷನ್ ಸಿನಾರಿಯೋ ಗಮನಿಸಿದ್ರೆ ಅನ್ಸೋದನ್ನ ಹೇಳ್ಬೋದು. ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರಿಗೆ DCM ಪಟ್ಟವನ್ನ ತಪ್ಪಿಸಿದ್ರು ಅನ್ನೋದಕ್ಕಿಂತ ಒಂದು ಸ್ಥಾನ ಒಬ್ರಿಗೆ ಒಂದೇ ಹುದ್ದೆ ಅನ್ನುವ ನಿಯಮದ ಅಡಿ ನೀವು ಮಂತ್ರಿ ಸ್ಥಾನ ಬೇಕೋ ಅಥವಾ KPCC ಅಧ್ಯಕ್ಷ ಸ್ಥಾನ ಬೇಕೋ ಅಂತ ಹೇಳಿ ಸುರ್ಜೇವಾಲಾ ಅವರು ಸತೀಶ್ ಅವ್ರಿಗೆ ಕೇಳಿರೋದು ನಿಜ. ಓಕೆ, ಅವಾಗ ಮಂತ್ರಿ ಸ್ಥಾನವನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅದಾದ್ಮೇಲೆ BK ಹರಿಪ್ರಸಾದ್ KPCC ಅಧ್ಯಕ್ಷರಾದ್ರು. ಅದಾದ್ಮೇಲೆ ಇವರ ಒಂದು ಏನಿತ್ತು ಅಂದ್ರೆ ಒಬ್ರು ST ಒಬ್ರು SC ಇಬ್ರು DCM ಆಗ್ತಾರೆ, ಜೊತೆಗೆ ಅಲ್ಪಸಂಖ್ಯಾತರು ಲಿಂಗಾಯತರೊಬ್ರು KPCC ಅಧ್ಯಕ್ಷರಾಗ್ತಾರೆ ಅನ್ನೋ ತರದಿತ್ತು. ಈ ರೀತಿ ಓಡಾಡ್ತಾ ಇದ್ವು. ಅವಾಗ ಹೈಕಮಾಂಡ್ ನಿಲುವು ಕೂಡ ಅದೇ ಆಗಿತ್ತು. ಸಿದ್ದರಾಮಯ್ಯನವ್ರು ಹೇಳಿರೋ ಪ್ರಕಾರ, ನಾನು ಹೇಳೋದಲ್ಲ, ಹೈಕಮಾಂಡ್ ಏನೋ ಬೇರೆ ರೀತಿ ಯೋಚನೆ ಮಾಡ್ತಿತ್ತು. ನಾನೊಬ್ನೇ, ಅದು ದಿ ಓನ್ಲಿ ಒನ್ DCM ಶುಡ್ ಬಿ ಇನ್ ಕರ್ನಾಟಕ ಅಂತ ಹೇಳಿದೀನಿ ಅಂತ ಹೇಳಿದ್ರು. ಒಬ್ಬರೇ DCM ಬೇಕಂತ, ಅದರ ಅರ್ಥ ಬೇರೆಯವ್ರು ಬೇಡ ಅಂತ. ಹೌದು, ಸತೀಶ್ ಬೇಡ ಅಂತ ಅಲ್ಲ, ಒಬ್ರು ಇರ್ಲಿ ಅಂತ ಹೇಳಿರೋದು. ಅದು ಪರಮೇಶ್ವರ್ ಇರ್ಲಿ, ಒಬ್ರಿರ್ಲಿ, ಪರಮೇಶ್ವರ್ ಮಾಡ್ಲಿ. ಪರಮೇಶ್ವರ್ ಅವ್ರನ್ನ DCM ಮಾಡಿ ಅಂತ ಹಠ ಹಿಡಿದಿರ್ಲಿಲ್ಲ ಸಿದ್ದರಾಮಯ್ಯನವರು. ಪರಮೇಶ್ವರ್ ಅವ್ರನ್ನ CM ಮಾಡಿ ಅಂತ, ದಲಿತ CM ಮಾಡಿ ಅಂತ ಹಠ ಹಿಡಿದಿದ್ರು. ಹಾಗಾಗಿ ದಲಿತ CM ಮಾಡಕ್ಕಾಗಿಲ್ಲ ಅಂದ್ರೆ DCM ಮಾಡಿ ಅಂತ. ಓಕೆ, ಹಂಗಾಗಿ ಇದೇನ್ ಸೂಚಿಸುತ್ತೆ? ಹಂಗಾದ್ರೆ ಪರಮೇಶ್ವರ್ ಅವ್ರನ್ನ CM ಮಾಡಿ ಅಂತ ಹಠ ಹಿಡಿದಿದ್ರು ಅನ್ನೋದನ್ನ ಏನ್ ಸೂಚಿಸುತ್ತೆ? DK ಬೇಡ ಅನ್ನೋ. ಹೌದು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಬೇಡ ಅನ್ನೋದನ್ನ ಕೊನೆಯವರೆಗೂ ಸಿದ್ದರಾಮಯ್ಯ ಪ್ರತಿಪಾದಿಸಿದ್ರು ಅನ್ನೋದನ್ನ ಸೂಚಿಸುತ್ತೆ. ಹಾಗಾಗಿ ಅದು ಇರೋದೀಗ. ನಾನು ಬೇಡ ಅಂದ್ರು DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆದ್ರು. ನೆಕ್ಸ್ಟ್ ಏನು, ತನ್ನ ಶಕ್ತಿ ಏನೋ ತೋರಿಸ್ಬೇಕು. ಎಕ್ಸಾಕ್ಟ್ಲಿ. ಅಲ್ಲ, ಈಗ ನನಗೆ ನಿಶ್ಚಿತ ಈ DCM ಪರಮೇಶ್ವರ್ ಅವ್ರನ್ನ DCM ಮಾಡಿದ್ರು, CM ಸ್ಥಾನಕ್ಕೆ ಸೂಚಿಸಿದ್ರು, ಆಗಲಿಲ್ಲ, ಅಟ್ಲೀಸ್ಟ್ DCM ಆದ್ರೂ ಮಾಡಿ ಅಂತ ಹೇಳಿದ್ರು. ಈ ಮೂಲಕ ಸಿದ್ದರಾಮಯ್ಯ ತಮಗೆ ಅಂಟಿದ ಕಳಂಕವನ್ನ ಒಂದಷ್ಟು ಮಟ್ಟಿಗೆ ತೊಳೆದುಕೊಂಡ್ರು ಅಂತ ಅನ್ಸುತ್ತಾ? ಅಂದ್ರೆ ದಲಿತರನ್ನ ಅಥವಾ ದಲಿತ ನಾಯಕರನ್ನ ಬೆಳೆಯಕ್ಕೆ ಬಿಡ್ಲಿಲ್ಲ, ಪರಮೇಶ್ವರ್ ಅವ್ರನ್ನ CM ಆಗ್ಲಿಕ್ಕೆ ಬಿಡ್ಲಿಲ್ಲ, DCM ಮಾಡೋಕ್ಕಾಗ್ಲಿಲ್ಲ ಅನ್ನುವಂತ ಒಂದು ದಲಿತ ವಿರೋಧಿ ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿ 10 ಜನರಿಗೂ ಒಳ್ಳೆಯವನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು, ಕರೆಕ್ಟ್. ಒಂದು 6 ಜನ ಒಳ್ಳೆಯವರು ಅಂದ್ರೆ 6 ಜನ ಕೆಟ್ಟವರು ಅಂತ ಅಂದೆ ಅಂತ. ಎಕ್ಸಾಕ್ಟ್ಲಿ. ಈಗ ಪರಮೇಶ್ವರ್ ಸೋಲಿಸಿದಕ್ಕೆ ಅವರು ಮುಖ್ಯಮಂತ್ರಿ. ಈಗ ಪರಮೇಶ್ವರ್ ಅವ್ರನ್ನ DCM ಮಾಡಿದ್ರು, ಆ ಕಳಂಕ ತೊಳಿತು ಅಂತ ನೀವು ಹೇಳ್ತೀರಾ. ಹಾಗಾಗಿ ಅಲ್ಪಸಂಖ್ಯಾತ ನಾಯಕರನ್ನ ಮುಗಿಸಿರೋ ಕಳಂಕ ಯಾವಾಗ ತೊಳಿಯುತ್ತೆ? ಅಲ್ಲ, ಈಗ ನೀವು ಹೇಳಿದ್ರಲ್ಲ 10 ಜನರಿಗೂ ಒಳ್ಳೇದಾಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಬ್ರಿಗೆ ಮಾಡಿದ್ರೆ ಸಾಕ, ಜಮೀರ್ ಒಬ್ರಿಗೆ ಒಳ್ಳೇದಾದ್ರೆ ಸಾಕ. ಜಮೀರ್ಗೂ ಕೂಡ ಈ ಸರಿ ಕೈ ಕೊಟ್ರಲ್ಲ ಸಿದ್ದರಾಮಯ್ಯ, ಯಾಕೆ? ಜಮೀರ ಹೋಗ್ಬಿಟ್ರು DK ಶಿವಕುಮಾರ್ ಹತ್ರ. ಇಲ್ಲಿ ನೋಡಿ, ಸಿದ್ದರಾಮಯ್ಯ ಅವರ ಅತ್ಯಾಪ್ತರಲ್ಲಿ ಕೆಲವೊಂದಿಷ್ಟು ಜನರು ಅಂತ ಏನಿದ್ರು ಅವ್ರಿಗೆ ಆತಂಕ ಅನ್ನುವಂತಹದ್ದು ಸಾಕಷ್ಟು ದಿನಗಳ ಕಾಲ ಕಾಡ್ತಾ ಇತ್ತು. ಜಮೀರ್ ಅಹಮದ್ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನು HC ಮಹಾದೇವಪ್ಪ ಅಂತೂ ಲಿಸ್ಟ್ ಅಲ್ಲೇ ಇಲ್ದಂಗ ಆಗೋದು. ಇದೆಲ್ಲವೂ ಎಲ್ಲೋ ಒಂದ್ ಕಡೆ ದಲಿತ CM ಅಥವಾ ಈ ದಲಿತ ದಾಳ ಅನ್ನುವಂಥದ್ದೇನಿದೆ, ಅದು ಹೊಸ ಆಟಕ್ಕೆ ಇದೊಂದ್ ಕಡೆ ಮುನ್ನುಡಿ ಬರಿತಾ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಮತ್ತೆ ಮುಂದುವರೆದ ಪ್ರಶ್ನೆ ಆಗೋದು. ಎಕ್ಸಾಕ್ಟ್ಲಿ. ಅದೇ ಈ ಕನ್ಸರ್ನ್ ಇದೆಯಲ್ಲ, ಒಂದು ಪಾಸಿಟಿವ್ನೆಸ್ ಇದೆಯಲ್ಲ, ಅಂದ್ರೆ ದಲಿತರಿಗೆ ಮೋಸ ಆಯ್ತು ಅನ್ನುವಂಥದ್ದು ಸಿದ್ದರಾಮಯ್ಯನ ಮೇಲೆ ಆರೋಪನ ಕಳ್ಕೊಂಡ್ಬಿಟ್ರಲ್ಲ. ಈಗ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರು ಒಗ್ಗಟ್ಟಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಸೇರಿಸಿಕೊಂಡು 28ಕ್ಕೆ ಟಾರ್ಗೆಟ್ ಇಟ್ಟಿದ್ದಾರೆ. ಅವರ ನೇರ ಟಾರ್ಗೆಟ್ ಯಾರು ಅಂದ್ರೆ DK ಶಿವಕುಮಾರ್ ಅನ್ನೋಂಥದ್ದು. ಹೆಂಗಾಗುತ್ತೆ ಗೊತ್ತಾ, ಈಗ DK ಶಿವಕುಮಾರ್ ಟಾರ್ಗೆಟ್ ಅನ್ನೋ ತರದ್ ಇದೆಯಲ್ಲ, DK ಶಿವಕುಮಾರ್ ಇಂದ ಯಾರ್ಯಾರು ಸಂಕಷ್ಟಕ್ಕೊಳಗಾಗಿದ್ರು, DK ಶಿವಕುಮಾರ್ ಅವರಿಂದ ಅಕ್ಷರಶಃ ಯಾರ್ಯಾರು ಸಂತ್ರಸ್ತರು ಅಂತ ಅನ್ಸ್ಕೊಂಡಿದ್ರು, ಆ ಸಂತ್ರಸ್ತರೆಲ್ಲ ಒಂದಾದ್ರು ಅಂದ್ರೆ DK ಶಿವಕುಮಾರ್ ಸಂಕಷ್ಟ ಫಿಕ್ಸ್. ಅಂದ್ರೆ ಸರ್, ಈಗ 2018ರಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಬಾದಾಮಿನಲ್ಲಿ ನೆಕ್ಸ್ಟ್ ನಾನು ಕಂಟೆಸ್ಟ್ ಮಾಡೋದಿಲ್ಲ ಅನ್ನುವಂಥದ್ದನ್ನ. 2023ಕ್ಕೆ ಮತ್ತೆ ಕಂಟೆಸ್ಟ್ ಮಾಡಿದ್ರು. ಈಗ ಸದ್ಯ ನೆಕ್ಸ್ಟ್ ಮತ್ತೆ ನಾನು ಕಂಟೆಸ್ಟ್ ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ ಕೂಡ. ಆದ್ರೆ 2028ಕ್ಕೆ ಸಿದ್ದರಾಮಯ್ಯ ಅವರು ಮತ್ತೆ CM ರೇಸಿಗೆ ಬರ್ತಾರಾ? ಯಾಕಂದ್ರೆ ಅವರ ಇಮೇಜ್ ಆ ರೀತಿ ಇದೆ. ಈಗ ಇಲ್ಲಿ ನೋಡಮ್ಮ, ಒಂದ್ 2-3 ರೀತಿ ನೀವು ನೋಡ್ಬೋದು. ಈಗ ಸರ್ಕಾರ
ಆಡಳಿತ ವಿರೋಧಿ ಅಲೆಯಿಂದ ಕೊಚ್ಚಿಕೊಂಡು ಹೋಗುವಂತಹ ಒಂದು ಸಾಧ್ಯತೆ ಪ್ರಾರಂಭ ಆಗಿತ್ತು. ಹಬೀಬ್ ಅವರೇ, ಇಡೀ ದೇಶದಲ್ಲಿ ಆಡಳಿತ ವಿರೋಧಿ ಅಲೆ ಎಷ್ಟರ ಮಟ್ಟಿಗೆ ಬೀರ್ತಾ ಇತ್ತು ಅಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ದೀದಿ ಅಧಿಕಾರವನ್ನು ಕಳೆದುಕೊಂಡ್ರು. ಓಕೆ, ತಮಿಳುನಾಡಿನಲ್ಲಿ ಸ್ಟಾಲಿನ್ ಅಧಿಕಾರವನ್ನು ಕಳೆದುಕೊಂಡ್ರು. ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅಧಿಕಾರವನ್ನು ಕಳೆದುಕೊಂಡ್ರು. ಯಾಕೆ? ಆಡಳಿತ ವಿರೋಧಿ ಅಲೆಯಿಂದ. ಅದೇ ಆಡಳಿತ ವಿರೋಧಿಯಲ್ಲಿ ಕರ್ನಾಟಕದಲ್ಲೂ ಮುಂದುವರಿಯುತ್ತೆ ಅನ್ನೋ ಒಂದು ಮುಂದಾಲೋಚನೆ ಇತ್ತು ಅನ್ಸುತ್ತೆ. ಹಾಗೆ ಆ ಪೀಠವನ್ನ ತೆಗೆದು ಡಿ ಕೆ ಶಿವಕುಮಾರ್ಗೆ ಇಟ್ರು. ಎಲ್ಲ ಹೊರೆ ಅಂತಾರಲ್ಲ, ಪಾಪದ ಹೊರೆ, ಪುಣ್ಯದ ಹೊರೆ ಅಂತಾರಲ್ಲ, ಆ ಸರ್ಕಾರದ ಹೊರೆಯನ್ನ ಇವ್ರ ತಲೆ ಮೇಲೆ ಇಟ್ರು. ಅಪವಾದ, ವೈಫಲ್ಯ ಎಲ್ಲ ಹೊರೆನೂ ಡಿ ಕೆ ಶಿವಕುಮಾರ್ ತಲೆಗೆ ಇಟ್ಬಿಟ್ರು. ಗಂಟು, ಇರುಮುಡಿ ಗಂಟು ಅಂತಾರಲ್ಲ, ಆ ತರದ ಗಂಟಿದು. ಆ ಗಂಟನ್ನ ಡಿ ಕೆ ಶಿವಕುಮಾರ್ ತಲೆ ಮೇಲೆ ಇಟ್ಟಿದ್ದಾರೆ. ಓಕೆ, ಆ ಗಂಟು ಯಾವಾಗ್ಲೂ ಹೇಳ್ತಾರೆ ಡಿ ಕೆ ಶಿವಕುಮಾರ್, ಏನೋ ಪ್ರಯತ್ನ ಫಲ ಕೊಡ್ಲಿದ್ರು ಪೂಜೆ ಫಲ ಕೊಡ, ಪ್ರಾರ್ಥನೆ ಫಲ ಕೊಡ, ಅದು ತಪ್ಪದು. ಅವ್ರು ಹೇಳೋದೇ ತಪ್ಪು. ಆಕ್ಚುಲಿ ಪ್ರಾರ್ಥನೆ ಫಲ ಕೊಡ್ದಿದ್ರು ಪ್ರಯತ್ನ ಫಲ ಕೊಡುತ್ತೆ ಅನ್ನೋದು ಕರೆಕ್ಟು. ಪೂಜೆ ಫಲ ಕೊಡ್ತಾ ಇದ್ರು, ಪ್ರಯತ್ನ ನಾವು ಮಾಡೋ ಕೆಲಸಗಳು ಪ್ರಯತ್ನ ಕೊಡು, ಅದು ಕರೆಕ್ಟು. ಆದ್ರೆ ಡಿ ಕೆ ಶಿವಕುಮಾರ್ ಅದನ್ನ ಸ್ವಲ್ಪ ಉಲ್ಟಾ ಹೇಳ್ತಾರೆ. ಪ್ರಯತ್ನ ಫಲ ಕೊಡದಿದ್ರು ಪ್ರಾರ್ಥನೆ ಫಲ ಕೊಡುತ್ತೆ ಅಂತಾರೆ. ಓಕೆ, ಅವರು ಪ್ರಾರ್ಥನೆಗಳನ್ನು ಹೆಚ್ಚಿಗೆ ಮಾಡ್ತಾರಲ್ಲ, ಅದಕ್ಕೆ ಹೇಳ್ಬೋದು. ಅದೇ ರೀತಿ ಅವರ ಮೇಲಿನ ಗಂಟಿದೆಯಲ್ಲ, ಪಾಪದ ಹೊರೆ ಗಂಟು, ಅದನ್ನ ಅವರಿಗೆ ಈಗ ತಿರುಗುಬಾಣ ಆಗುತ್ತೆ. ನಾನು ಯಾಕಾದ್ರೂ ಅರ್ಜೆಂಟ್ ಮಾಡಿ ಸಿದ್ದರಾಮಯ್ಯನ ನಿಲ್ಲಿಸ್ಬಿಟ್ನಪ್ಪ ಅಂತ ಅವರಿಗೆ ಅವ್ರ ಮನಸ್ಸಿನಲ್ಲಿ ಬಂದೇ ಬರುತ್ತೆ. ಇವಾಗ ಬಂದಿರ್ಬೋದು, ಅದು ಬರ್ತಿರ್ಬೋದು, ಅದು ಬರುತ್ತೆ. 2028ಕ್ಕೆ ಮತ್ತೆ ಕ್ಲೀನ್ ಇಮೇಜ್ ಇಟ್ಕೊಂಡು ಬರ್ತಾರೆ ಬಾಸ್ ಸಿದ್ದರಾಮಯ್ಯ. ಟಗರು ಈಗ ಆನೆ ನಡೆದಿದ್ದ ದಾರಿ ಅಲ್ಲ, ಟಗರ್ ನಡೆಯೋದೇ ದಾರಿ ಈಗ. ನಿಜ. ಯಾವಾಗ ಅಧಿಕಾರ ಹಸ್ತಾಂತರ ಟೈಮ್ನಲ್ಲಿ ಅದೇ ಟಗರು ಕುರಿಯಾಗಿತ್ತು. ಆ ಕುರಿ ಈಗ ಮತ್ತೆ ಸಿಂಹ ಆಗಿ, ಸಿಂಹ ಕೆರಳಿದ ಸಿಂಹ ಆಗಿ ಮತ್ತೆ 2028ಕ್ಕೆ ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಂಡಿದೆ. ಹಾಗಾದ್ರೆ 2028ಕ್ಕೆ ನಾನು ಸಿಎಂ, ನಮ್ದೇನು ಈಗ ಕ್ಲೈಮ್ ಇಲ್ಲ ಅಂತ ಇನ್ನೊಬ್ರು ನಾಯಕರು ಹೇಳ್ತಿದ್ರು. ಯಾರು ಗೊತ್ತಾ? ಸತೀಶ್ ಜಾರಕಿಹೊಳಿ ಅವರು. ಈ ಮೊನ್ನೆ ಸಿಎಂ ಕುರ್ಚಿ ಬದಲಾವಣೆ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೇಳ್ತಿದ್ದಾರೆ, ನೀವು ಕೇಳಲ್ವಾ, ನಿಮಗೆ ಬೇಡವಾ ಅಂತಂದ್ರೆ, ಇಲ್ಲ ಈಗ ನಾನು 26ಕ್ಕೆ ನಾನು ಕ್ಲೈಮ್ ಇಲ್ಲ, ನಂದು ಕ್ಲೈಮ್ ಏನಿದ್ರು 28ಕ್ಕೆ ಅಂತ. ಸುಮ್ನೆ ಹೋಗಿ ಪ್ರದೀಪ್ ಈಶ್ವರ್ಗೆ ಮೈಕ್ ಕೊಡಿದ್ರು ಹಂಗೆ ಅಂತಾರೆ. ನಾನೇ ಸಿಎಂ ಅಂತ ಕೊಟ್ಟರಲ್ಲ ಸರ್, 2028ಕ್ಕೆ ನಾನು ಸಿಎಂ ಆಗ್ಬೇಕು ಅಂತಿಲ್ಲ, ನನ್ಗಿನ್ನು ಮತ್ತಷ್ಟು ಅವಕಾಶಗಳಿದೆ ಅನ್ನುವಂಥದ್ದನ್ನ ಇದೆ ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಬಟ್ ಟಾರ್ಗೆಟ್ ಇದೆ ಅವ್ರದ್ದು. ಅದೇ ಸರ್, ರಾಜಕಾರಣಿಗಳು ಹಂಗೆ ಸರ್, ಮೈಕ್ ಹಿಡಿದಾಗ ನಾನು ಹೇಳಿದ್ನಲ್ಲ, ಈ ಪ್ರದೀಪ್ ಈಶ್ವರ್ ಹಿಡಿದ್ರು ಕೇಳಿದ್ರು ನೀವು ಶಿವಗಂಗಾ ಬಸವರಾಜು ಮುಂದಿನ ಸರಿ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇಕ್ಬಾಲ್ ಹುಸೇನ್ ಎಲ್ಲಿ ರಾಮನಗರ ಅವ್ರಿಗೆ ಮೈಕ್ ಹಿಡಿರಿ, ನಾನೇ ಮುಂದಿನ ಸಿಎಂ ಅಂತಾರೆ. ರಾಜಕಾರಣಿಗಳು ಯಾರಾದ್ರೂ ಮೈಕ್ ಹಿಡಿದ್ರೆ ಅವ್ರಿಗೆ ಭಾಷಣ ಹೊಡೆಯೋದನ್ನ ಹೇಳ್ಕೊಡ್ಬೇಕಾ ಸರ್? ಅದು ಮಾಧ್ಯಮಗಳು, ಎಲೆಕ್ಟ್ರಾನಿಕ್ ಮೀಡಿಯಾಗಳು ಇಷ್ಟೆಲ್ಲ HD ಕ್ವಾಲಿಟಿನಲ್ಲಿ ತೋರಿಸ್ತೀರಿ ನೀವು, ಇಷ್ಟೆಲ್ಲ ಗ್ರಾಫಿಕ್ಸ್ ಎಲ್ಲ ತೋರಿಸಿ ಬ್ರೈಟ್ನೆಸ್ ಎಲ್ಲ ಹೆಚ್ಚಿಗೆ ಮಾಡಿ ಅವ್ರನ್ನ ಅಷ್ಟು ಚಂದ ಮಾಡಿ ತೋರಿಸುವಾಗ ಅವರು ಮೈಕ್ ಹಿಡಿದ್ರೆ ಸುಮ್ಮನೆ ಬಿಟ್ಬಿಡ್ತಾರಾ? ಅಂದ್ರೆ ಈಗ ಒಟ್ಟಿನಲ್ಲಿ ಈಗ ಸಿದ್ದು ವರ್ಸಸ್ DK ಅನ್ನುವಂಥದ್ದು ಒಂದ್ ಕಡೆ ಸರ್, ಮತ್ತೆ ಒಂದ್ ಕಡೆ ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಅನ್ನುವಂಥದ್ದು ಕೂಡ ಈಗ ಆರಂಭ ಆಗಿದೆ. ಯಾವ ರೀತಿ ಕಂಪಿಸುತ್ತೆ ಇದೆ, ಎಷ್ಟು ಮಟ್ಟಿಗೆ ಬ್ಲಾಸ್ಟ್ ಆಗಿ ಹೇಗೆ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದು ಕೂಡ. ಈ ಕಂಪನ ಅನ್ನೋದು ಕಾಂಗ್ರೆಸ್ನಲ್ಲಿ ಗೆದ್ದಾಗ್ಲೂ ಇರುತ್ತೆ, ಸೋತಾಗ್ಲೂ ಇರುತ್ತಮ್ಮ. ಅವರು ಒಟ್ಟು ಶೇಕ್ ಆಗ್ತಾನೆ ಇರ್ತಾರೆ, ಅವಾಗ ಶೇಕ್ ಆಗ್ತಾ ಇರ್ತಾರೆ. ಅಧಿಕಾರ ಸಿಕ್ಕಾಗ ಸರಿಯಾಗಿ ಅಧಿಕಾರವನ್ನು ನಡೆಸಲ್ಲ, ಅಧಿಕಾರ ಕಳೆದುಕೊಂಡಾಗ BJPಯನ್ನು ದೂಷಿಸ್ತಾರೆ, ಹಂಗಿಂಗ್ ಮಾಡ್ತಾರೆ. ಇಡೀ ದೇಶದಲ್ಲೇ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ BJP ಹೊರಟಾಗ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕಂಪನ ಪ್ರಾರಂಭ ಆಗಿತ್ತು. ಅದಾದ್ಮೇಲೆ ಏನಾಯ್ತು, ಇವ್ರು ಕಾಂಗ್ರೆಸ್ ದೇಶದಲ್ಲೇ ಏಕೈಕ ಅತಿ ದೊಡ್ಡ ರಾಜ್ಯ ಕಾಂಗ್ರೆಸ್ ಕರ್ನಾಟಕದ್ದು. ಇಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇವ್ರು ಯಾವ ರೀತಿ ಅಧಿಕಾರ ನಡೆಸಿದ್ರು ಕಳೆದ 3 ವರ್ಷಗಳಲ್ಲಿ? ಯಾವ ದಿನನೂ ಇಂಪ್ರೆಸ್ ಮಾಡಲಿಲ್ಲ ಈ ಗೌರ್ಮೆಂಟ್ ಸಾರ್ವಜನಿಕರನ್ನ. ಕೆಲವೊಂದು ಭಾಗ್ಯಗಳನ್ನು ಕೊಟ್ಟರು ಬಿಟ್ರೆ, ಆ ಭಾಗ್ಯಗಳ ಒಂದು ಇದರಲ್ಲೂ ಕೂಡ ಇಂಪ್ಲಿಮೆಂಟೇಷನಲ್ಲೂ ಕೂಡ ಅದರಲ್ಲಿ ಗೋಲ್ಮಾಲ್ಗಳು ನೀವೇ ನೋಡಿದ್ರೆ, ನಾವೇ ಬ್ರೇಕ್ ಮಾಡಿದ್ವಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೋಲ್ಮಾಲ್ ಮಾಡಿರೋದು. ಇವತ್ತಿಗೂ ದುರಂತ ಅಂದ್ರೆ ಒಂದೇ ಒಂದು ದೂರ ದಾಖಲಾಗಲಿಲ್ಲ ಸರ್. ಅದು ದುರಂತ ನಿಜ. ಒಂದು ದೂರ ದಾಖಲಾದ್ರೆ ಅದು ಮತ್ತೊಂದು ST ಹಗರಣ ಆಗುತ್ತೆ, ಅದು ಮತ್ತೊಂದು ವಾಲ್ಮೀಕಿ ಹಗರಣ ಆಗುತ್ತೆ. ಅಲ್ಲ, ವಿಪಕ್ಷಗಳಾದ್ರೂ ದೂರ ದಾಖಲು ಮಾಡಿಸಬಹುದಾಗಿತ್ತಲ್ಲ, ವಿಪಕ್ಷಗಳು ಯಾಕೆ ಮತ್ತೆ ಮೌನ ಸಹಕಾರ? ನೀವು ಆ ಸೆಷನ್ ಅಲ್ಲಿ ನೋಡ್ಬೇಕು, ಏನು ಪ್ರತಿಪಕ್ಷಗಳು, ಪ್ರಮುಖ ವಿರೋಧ ಪಕ್ಷಗಳಾಗಿರ್ಬೇಕು, ಪ್ರತಿಪಕ್ಷಗಳಾಗಿರ್ಬೇಕು, ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಬೇಕು, ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಯೋಜನೆಗಳನ್ನ ಅವ್ರ ಗಮನಕ್ಕೆ ತರಬೇಕು. ಅದು ಬಿಟ್ಬಿಟ್ಟು ಆಡಳಿತ ಪಕ್ಷದ ಮುಖ್ಯಮಂತ್ರಿಯನ್ನ ಉಘೆ ಅನ್ನುವಂಥದ್ದು, ಇದೇ ಆರ್ ಅಶೋಕ್ ಅವರು, ಇದೇ ಸುನಿಲ್ ಕುಮಾರ್ ಅವರು ನಾವು ನೋಡಿದ್ವಿ. ರಾಜ್ಯ ಜನ ಎಲ್ಲ ನೋಡಿದ್ರೆ ಮೊದಲನೇ ಸದನ ಬಂದಾಗ ಅಭಿನಂದಿಸಬೇಕಾಗತ್ತೆ. ಈಗ ಎಂತವ್ರೇ ಅವರು ಒಂದು 2 ಆಫೀಸ್ ಅಪ್ಪ, ಈ ಒಂದು ಆಫೀಸ್ ನಮಗೂ ನಿಮ್ಗೆ ಆಗಲ್ಲ ಅಂತ ಇಟ್ಕೊಳ್ಳಿ. ನೀವು ಬಂದಾಗ ನಿಮ್ಗೇನೋ ವೆಲ್ಕಮ್ ಮಾಡ್ಬೇಕಾಗಿದ್ದಾಗ ನಾವು ನಿಮ್ಮನ್ನ ಹೊಗಳಿನೇ ವೆಲ್ಕಮ್ ಮಾಡ್ಬೇಕು, ಬೈದ್ಬಿಟ್ಟು ವೆಲ್ಕಮ್ ಮಾಡಕ್ ಆಗಲ್ಲ. ಅಲ್ಲ, ಆ ಮೊದಲನೇ ಸದನ ಆ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ಬೇಕು, ಅವ್ರನ್ನ ಅಭಿನಂದಿಸ್ಬೇಕು ಅಂದಾಗ ಅಭಿನಂದಿಸ್ಲೇಬೇಕಲ್ಲ. ಅದನ್ನೆಲ್ಲ ನಾವು
ಎಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕೋದು ಬೇಡ. ಅಲ್ಲ ಆದ್ರೆ ಎಲ್ಲಿದೆ ವಿಚಾರಗಳನ್ನ ಎತ್ತಿಲ್ಲ. ಈಗ ನೀವ್ ಹೇಳಿದ ಹಾಗೆ ಈ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದಷ್ಟು ಚಕಾರ ಎತ್ತಬಹುದಾಗಿತ್ತು, ಚರ್ಚೆ ಮಾಡಬಹುದಾಗಿತ್ತು, ದೂರ ದಾಖಲಿಸಬಹುದಾಗಿತ್ತು. ಎಷ್ಟೋ ಜನ ಮಹಿಳೆಯರಿಗೆ ಸಿಕ್ಕಿಲ್ಲ, ಸತ್ತವರ ಅಕೌಂಟಿಗೆ ಹೋಗಿದೆ. ಇವೆಲ್ಲವೂ ಕೂಡ ಒಂದು ಬೆಳಕಿಗೆ ತಂದು ಬೆಳಕು ಚೆಲ್ಲಬಹುದಾಗಿತ್ತು, ಆದ್ರೆ ಮಾಡ್ತಾ ಇಲ್ಲ. ಇಚ್ಛಾಶಕ್ತಿಯ ಕೊರತೆ. ಇಚ್ಛಾಶಕ್ತಿಯ ಕೊರತೆ. ಅಥವಾ ಆಡಳಿತ ಪಕ್ಷದ ನಾಯಕರು ಅಥವಾ ಅಧಿಕಾರದಲ್ಲಿರೋರು ಅವ್ರನ್ನ ಹ್ಯಾಂಡಲ್ ಮಾಡ್ತಿದಾರ. ನಾಟ್ ಲೈಕ್ ದಟ್. ಅದು ಯಾರನ್ನೋ ರಕ್ಷಿಸುವ ಕಾರ್ಯ, ಯಾರನ್ನೋ ರಕ್ಷಿಸುವ ಕಾರ್ಯ. ಗೃಹ ಲಕ್ಷ್ಮಿ ಅಂತ ಏನಿರುತ್ತೆ, ಯಾರನ್ನೋ ರಕ್ಷಿಸುವ, ಲಕ್ಷ್ಮಿಯನ್ನ ರಕ್ಷಿಸುವ ಕಾರ್ಯ ಅಂತ, ಗೃಹ ಲಕ್ಷ್ಮಿಯನ್ನ ರಕ್ಷಿಸುವ ಕಾರ್ಯ. ಅಂದ್ರೆ ಒಟ್ನಲ್ಲಿ ವಿಪಕ್ಷಗಳು ಕೂಡ ಇಲ್ಲಿ ಸರಿಯಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇಲ್ಲ. ಸರ್ಕಾರ ಯಾವ್ದನ್ನು ಕೂಡ ಎನ್ಕ್ಯಾಶ್ ಮಾಡ್ಕೊಳ್ತಾ ಇಲ್ಲ. ಇನ್ನು ಕೊನೆಯದಾಗಿ ಸರ್, ಈಗ ಗಾಂಧಿ ಭವನದಲ್ಲಿ ಸಿದ್ದು ಏನು ಮಾತನಾಡಿದ್ರಲ್ಲ, ಅದರ ಅರ್ಥ ಮರ್ಮ ಏನು, ಜೊತೆಗೆ ಅದಕ್ಕೆ ರಿಯಾಕ್ಟ್ ಮಾಡಿರುವಂತಹದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅದರ ಅರ್ಥ ಅದು ಸಾಕಷ್ಟು ಎಲ್ಲ ಒಂದ್ ಕಡೆ ಸಿದ್ದು ಮಾತು ನಿಜ ಅಂತ ಅನ್ಸಿದ್ರು ಕೂಡ, ಮತ್ತೊಂದ್ ಕಡೆ ಪರಮೇಶ್ವರ್ ಅವರ ರಿಯಾಕ್ಷನ್ ಕೂಡ ಇಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಅದು ಫಸ್ಟಿಗೆನೆ ನಾವು ಮಾತಾಡಿದ್ದು ಅದೇನಮ್ಮ. DK ಶಿವಕುಮಾರ್ ಅವರು ತಮ್ಮ ಸಂಪುಟದ ಸಹೋದ್ಯೋಗಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ತಮ್ಮ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಅವರ ಒಂದು ಆಡಳಿತದ ವೈಖರಿ ಏನಿದೆಯಲ್ಲ ಅದನ್ನ ಪ್ರದರ್ಶಿಸುತ್ತಾ ಇರೋದೇ DK ಶಿವಕುಮಾರ್ ಅವರಿಗೆ ಸದ್ಯದ ಹಿನ್ನಡೆ ಆಗ್ತಾ ಇರೋದು. CLP ಮೀಟಿಂಗ್ ಅಲ್ಲಿ ಮಳವಳ್ಳಿ ಶಿವಣ್ಣನ ಕತೆ ಏನಾಯ್ತು? H ಆಂಜನೇಯ ಅವರಿಗೆ ಸ್ಟೇಜ್ ಅಲ್ಲಿ ಏನ್ ಹೇಳಿದ್ರು DK ಶಿವಕುಮಾರ್? ಸಿಂಗ್ಯುಲರ್ ಆಗಿ ಮಾತಾಡಿದ್ರು ಅಲ್ವಾ? ಈ ಎಲ್ಲಾ ವಿಚಾರಗಳನ್ನ ನೋಡಿದ್ರೆ DK ಶಿವಕುಮಾರ್ ಅವರು ಸ್ವಲ್ಪ ಬದಲಾಯಿಸಿಕೋಬೇಕೀಗ. ಉಪಮುಖ್ಯಮಂತ್ರಿಗಳಿಗೆ ಕೊಡುವಂತಹ ಗೌರವವನ್ನ, ಉಪಮುಖ್ಯಮಂತ್ರಿಗಳಿಗೆ ಕೊಡುವಂತಹ ಏನು ಆ ಒಂದು ಘನತೆಯನ್ನ ಕೊಟ್ರೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಪರವಾಗಿರ್ತಾರೆ. ಈಗ ಹಾಗಾದ್ರೆ ಉಪಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅನ್ನೋಂಗಾಯ್ತಾ? ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಲ್ಲ ಅನ್ನೋಂಗಾಯ್ತಾ? ಹಂಗಾದ್ರೆ ಅಲ್ಲ, ಉಪಮುಖ್ಯಮಂತ್ರಿಗಳು ಬೆಂಬಲವನ್ನು ಕಳೆದುಕೊಂಡ್ರೆ ಹಂಗಾದ್ರೆ ಅವ್ರ ಕ್ಯಾಬಿನೆಟ್ ಇಂದು ಎಲ್ಲ ಸಾಂವಿಧಾನಿಕ ಹುದ್ದೆಗಳು, ಸಾಂವಿಧಾನಿಕ ಪೀಠದಲ್ಲಿ ಕೂತು ಕೆಲಸ ಮಾಡೋರು, ಅದರ ಅರಿವನ್ನು ಹೊಂದಿರಬೇಕು. KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಕಾರ್ಯನಿರ್ವಹಿಸೋದು ಬೇರೆ ಇರುತ್ತೆ, ಅದೇ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸೋದು ಬೇರೆ ಇರುತ್ತೆ. ಹಾಗಾಗಿ ಎಲ್ಲ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡಾಗ ಕಾಂಗ್ರೆಸ್ ಈ ಏನು ಹೇಳ್ತಾ ಇದ್ದಾರೆ ಇವರು 2028 ನಾನು ಚೆಸ್ ಪ್ಲೇಯರು ಅದು ಇದು ಅಂತಾರಲ್ಲ, ಅದನ್ನೆಲ್ಲ ಅವಾಗ ಮಾಡೋಕ್ಕೆ ಸಾಧ್ಯ. ಇಷ್ಟೆಲ್ಲ ಮಾಡ್ಕೊಂಡು ನಾನು ಚೆಸ್ ಪ್ಲೇಯರ್ ನಾನು ಆಡ್ತೀನಿ ಅಂದ್ಬಿಟ್ರೆ ಆಗಲ್ಲ ಅದು. ಎಕ್ಸಾಕ್ಟ್ಲಿ. ಅಲ್ಲ, ಇದ್ರ ಜೊತೆಗೆ ಸಿದ್ದು ವರ್ಸಸ್ DK 2028 ಅನ್ನೋಂಥದ್ದನ್ನ ತೋರಿಸ್ತಿದ್ವಿ. ಮತ್ತು ವಾಟ್ ಅಬೌಟ್ JDS ಅಂಡ್ BJP ಅನ್ನೋದು ನಗಣ್ಯ ಅಂತ. ಈಗ ನೋಡಿ ಒಂದು ಸಣ್ಣ ಲೆಕ್ಕಾಚಾರ ಸರ್. ಈ HD ಕುಮಾರಸ್ವಾಮಿ ಅವರು 35 ಜನ ಒಂದ್ಸರಿ ಗೆದ್ದಾಗ 28 ಜನರನ್ನು ಗೆಲ್ಲಿಸಿದಾಗ ಎಲ್ಲ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟಿದ್ರು. ಅದನ್ನ ನಾವೆಲ್ಲ ಒಪ್ಕೋಬೇಕು, ಜನ ಒಪ್ಕೋಬೇಕು. ಆದ್ರೆ 136 ಸೀಟುಗಳನ್ನ ಗೆದ್ದಂತ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದನ್ನ ಕುಮಾರಸ್ವಾಮಿ ಒಪ್ಕೊಳ್ಳಲ್ಲ. ಯಾವ ಲೆಕ್ಕ ಇದು? ನಿಜ. 37 ಸ್ಥಾನಗಳನ್ನ ಗೆದ್ದಂತ JDS ನ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರೋದನ್ನ ಎಲ್ಲರೂ ಒಪ್ಕೊಳ್ಬೇಕು. 136 ಸ್ಥಾನ ಗೆದ್ದಂತ ಕಾಂಗ್ರೆಸ್ನ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದನ್ನ ಕುಮಾರಣ್ಣ ಒಪ್ಕೊಳ್ಳಲ್ಲ. ಎಸ್, ಎಕ್ಸಾಕ್ಟ್ಲಿ. ಅಲ್ಲ, DK ಶಿವಕುಮಾರ್ಗೆ ಸಂಕಷ್ಟ ಇಷ್ಟೇ ತಪ್ಪಿದ್ದಲ್ಲ, ಈ ಪಕ್ಷದ ಒಳ ಹೊಡೆತ ಅಷ್ಟೇ ಅಲ್ಲ. ಈ ಕಡೆ ನೈಸ್ ವಿಚಾರವನ್ನ ಹೊರಗಡೆ ತಂದಿದ್ದಾರೆ ಕುಮಾರಸ್ವಾಮಿ. ಇನ್ನು ಕೆಲವೇ ಒಂದೇ ವಾರದಲ್ಲಿ ನಾನು ಅದು ಕುರಿತಂತೆ DK ಶಿವಕುಮಾರ್ ಅವರೇ ನೈಸ್ ಇದನ್ನ ಖರೀದಿ ಮಾಡಿದ್ದಾರೆ, ದಾಖಲೆ ಬಿಡುಗಡೆ ಮಾಡ್ತೀನಿ ಅನ್ನೋ ಬಾಂಬ್ ಹಾಕಿದ್ದಾರೆ. 3-4 ದಿನ ಟೈಮ್ ಇದೆ, 2-3 ದಿನ ಆಗಿದೆ ಸರ್. ಅದು HD ಕುಮಾರಸ್ವಾಮಿ ಅವ್ರದ್ದು ಏನ್ ಅನ್ಸುತ್ತೆ ಅಂದ್ರೆ ಮತ್ಸರ ಅಂತ ಅನ್ಸುತ್ತೆ. ಅದನ್ನ ಬಿಟ್ಟು ನನಗೆ ಬೇರೆ ಅನ್ಸಲ್ಲ. ಹೌದಾ? ಮತ್ಸರ ಅಷ್ಟೇ, ಹೊಟ್ಟೆ ಕಿಚ್ಚು. ಮತ್ತೊಬ್ಬ ಒಕ್ಕಲಿಗ ನಾಯಕ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸ್ಕೊಳ್ಳೋಕ್ಕಾಗದೆ ಅವರು ಪಡ್ತಾ ಇರುವಂಥ ಹೊಟ್ಟೆ ಕಿಚ್ಚದು. ಅದಕ್ಕೆ ನಿಮಗೆ ಮದ್ದಿಲ್ಲ, ಅದನ್ನು ಮದ್ದರಿಯೋಕ್ಕೆ ಯಾರಿಗೂ ಆಗಲ್ಲ. ಹಾಗಾಗಿ ಇಲ್ಲಿ BJP ಅವರವ್ರದ್ದೇ ಏನು ಒಳಗಿನ ಜಗಳಗಳಲ್ಲಿ ಕಳೆಗುಂತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ JDS 6 ಕೇಳಲ್ಲ 3 ಕೇಳಲ್ಲ ಅನ್ನೋಂಥ ಸ್ಥಿತಿಯಲ್ಲಿದೆ. ಇದರ ನಡುವೆ ಕಾಂಗ್ರೆಸ್ DK ಶಿವಕುಮಾರ್ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಅಂದ್ಕೊಂಡು ಪ್ರಸಾದ ಸೇವನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸರ್ಕಾರ ಯಾವ ರೀತಿ ಹೋಗಬೇಕು ಅನ್ನೋದನ್ನು ನೋಡಿಕೊಂಡ್ರೆ ನೀಟಾಗಿ ಕಾಂಗ್ರೆಸ್ಗೆ ಮತ್ತೆ 2028ರಲ್ಲಿ ಚಾನ್ಸ್ ಇರುತ್ತೆ. ಯಾಕಂದರೆ ನಮ್ಮ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ಗಮನಿಸಿ ಕಳೆದ 25 ವರ್ಷಗಳಿಂದ ಯಾವ ಪಕ್ಷವೂ ಪುನರಾಯ್ಕೆಯನ್ನು ಹೊಂದಿಲ್ಲ. ಎಂಥ ಒಳ್ಳೆ ಆಡಳಿತ ಕೊಟ್ಟರು ಜನ ಅದನ್ನ ಮತ್ತೆ ಆಯ್ಕೆ ಮಾಡಿಲ್ಲ, ಕೆಟ್ಟ ಆಡಳಿತ ಕೊಟ್ಟರು ಜನ ಆಯ್ಕೆ ಮಾಡಿಲ್ಲ. ಹಾಗಾಗಿ ಒಂದು ಆಂಟಿಸಿಪೇಟರಿ ರೆಡಿ ಇದೆ ಸಿದ್ದರಾಮಯ್ಯ ಯಾರಿಗೆ DK ಶಿವಕುಮಾರ್ಗೆ 28 ಕೇಳಕ್ಕೆ. ಇದೇ ಇತಿಹಾಸ ನಮ್ಮ ಕರ್ನಾಟಕದ ಅಂತ ಹೇಳ್ಬೋದು.
ಖಂಡಿತವಾಗ್ಲು Yes. ಒಟ್ನಲ್ಲಿ 2028ಕ್ಕೆ ಏನಾಗುತ್ತೆ ಅನ್ನುವಂಥದ್ದಕ್ಕಿಂತ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಆಗಿರ್ಬೋದು, ಅದಕ್ಕೆ ರಿಯಾಕ್ಟ್ ಮಾಡಿರುವಂತಹದ್ದು ಡಾಕ್ಟರ್ ಜಿ ಪರಮೇಶ್ವರ್. ಇದಕ್ಕೆ ಹೈಕಮಾಂಡ್ ನಾಯಕರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಕಾದ್ ನೋಡ್ಬೇಕಾಗಿದೆ. ಸೊ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸೈಡ್ ಡೀಟೇಲ್ಸ್ ಅನ್ನ ನೀಡಿದ್ದಕ್ಕಾಗಿ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಟ್ಟಿನಲ್ಲಿ ಈಗಾಗಲೇ ಡಿ ಕೆ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಮುಂದೆ ಏನಾಗುತ್ತೆ, ಕಾಂಗ್ರೆಸ್ ಮನೆಯೊಳಗೆ ಸಿದ್ದರಾಮಯ್ಯ ಮಾತು ಮತ್ತಷ್ಟು ಕಂಪನವನ್ನ ಸೃಷ್ಟಿ ಮಾಡುತ್ತಾ? ಒಂದ್ ಕಡೆ ವಿಶ್ವಾಸ ಗಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ದಾಳವನ್ನ ಹೂಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ಕಾಂಗ್ರೆಸ್ನ ಒಳಗೆ ಭಾರಿ ಚರ್ಚೆಗೂ ಸಹ ಕಾರಣ ಆಗ್ತಾ ಇದೆ. ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.